नमः सिद्धेभ्यः नमो अरिहन्ताणं नमो सिद्धाणं नमो आयिर्याणं नमो उवज्झायाणं नमो लोये सौवसाहूणम् एसो पञ्चनमो यारो सौवपावपणाशनो मङ्गलानं च सर्वेस्यं परमं हवै मङ्गलं परमं हवै मङ्गलम्। पंच परमेष्टि भगवान की जय। जिनवाणी माता की लाता जय। श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करूं जिनवाणी को। चर्चा 53 भाव की कर लूं भाव विशुद्धि पाने को। भाव सदा परिशुद्ध रहे बस आत्म वैभव पाने को। भाव सदा परिशुद्ध रहे बस आत्म वैभव पाने को। जय बोलो पंच परमेष्टि भगवान की जय। जय बोलो जिनवाणी माता की जय। जय बोलो परम पूज्य आचार्य श्री 108 विद्यासागर मुनि महाराज की जय। जय बोलो परम पूज्य आचार्य श्री 108 समय सागर जी महाराज की जय। निर्यापक श्री नियम सागर जी महाराज की जय। जय बोलो मुनि प्रशांत सागर महाराज की जय। जय बोलो समस्त निर्ग्रंथ मुनियों की जय। ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣ ಭಾವಗಳಾದಂತಹ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ 5 ಭಾವಗಳ ಉತ್ತರ ಭೇದಗಳಾದಂತಹ 53 ಭೇದಗಳನ್ನು ಕುರಿತು ಈ ಗ್ರಂಥದಲ್ಲಿ ನಾವು ಸ್ವಾಧ್ಯಾಯ ಮಾಡುವುದಿದೆ. ಅದರಲ್ಲಿ ನಾವು ನಿನ್ನೆಗೆ ಔಪಶಮಿಕ ಭಾವದ ಉತ್ಪತ್ತಿ, ಕ್ಷಾಯಿಕ ಭಾವದ ಉತ್ಪತ್ತಿ ಅನ್ನುವಂಥ ವಿಷಯಗಳನ್ನು ನೋಡ್ತಾ ಕ್ಷಾಯೋಪಶಮಿಕ ಭಾವದ ಉತ್ಪತ್ತಿಯನ್ನು ಕುರಿತು ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡಿದ್ದೆವು. ಅದರಲ್ಲಿ ಇನ್ನು ಮುಂದೆ ಏನ್ ಹೇಳ್ತಾರೆ ಅನ್ನೋದನ್ನ ಗ್ರಂಥದ ಅನುಸಾರ ತಿಳಿಯುವಂತ ಪ್ರಯತ್ನ ಮಾಡುವುದು, ಮುಂದೆ ಓದಬೇಕು. ಕರ್ಮದ ಕ್ಷಯೋಪಶಮದಿಂದ ಅದರಲ್ಲಿ 2 ಸರ್ವಘಾತಿ ಸ್ಪರ್ಧಕ ಪೂರ್ಣಘಾತ, ದೇಶಘಾತಿ ಸ್ಪರ್ಧಕ ಅಂಶಿಕ ಘಾತ. ನೋಡ್ರಿ, ಕ್ಷಾಯೋಪಶಮಿಕ ಭಾವ ಅಂತಂದ್ರೆ ಕರ್ಮದ ಉದಯ, ಉಪಶಮ ಮತ್ತು ಕ್ಷಯ 3 ಅವಸ್ಥೆಗಳನ್ನು ಹೊಂದಿರುವಂತಹ ಅವಸ್ಥಾ ವಿಶೇಷ ಇದೆ. ಅಲ್ಲಿ ಏನೇನಾಗಿರ್ತದೆ ಅನ್ನೋದನ್ನ ಅಂದ್ರೆ ನಿನ್ನೆ ಆ ಕ್ಷಯೋಪಶಮದಿಂದ ಉಂಟಾಗುವಂತಹ ಜೀವದಲ್ಲಿ ಯಾವ ಭಾವಗಳ ಆಗ್ತವೆ ಕರ್ಮಗಳ ಕ್ಷಯೋಪಶಮದಿಂದ ಅನ್ನುವಂಥ ವಿಚಾರವನ್ನ ನೋಡಿದೆವು. ಜ್ಞಾನ, ಅಜ್ಞಾನ ಇತ್ಯಾದಿ ಭಾವಗಳು ಉಂಟಾಗಲಿಕ್ಕೆ ಸಾಧ್ಯತೆ. ಜ್ಞಾನದಲ್ಲಿ ಮತಿಯಾದಿ ಜ್ಞಾನಗಳು, ಅಜ್ಞಾನದಲ್ಲಿ ಕುಮತಿಯಾದಿಗಳು, ಹೀಗೆ 18 ಭಾವಗಳು ಕ್ಷಯೋಪಶಮಿಕದಿಂದ ಉಂಟಾಗುವಂಥ ಭಾವಗಳಾಗಿವೆ. ಆ ಕ್ಷಯೋಪಶಮ ಅನ್ನುವಂಥ ವಿಷಯ ಸಾಮಾನ್ಯ ರೂಪದಿಂದ ತಿಳ್ಕೊಳ್ಳೋದಾಯ್ತು ಅಂದ್ರೆ ಅದಕ್ಕೆ ಒಂದೇ ಶಬ್ದದಿಂದ ಹೆಂಗ್ ತಿಳ್ಕೊಳ್ಳೋದು? ಕರ್ಮದ ಉಪಶಮನದಿಂದ ಔಪಶಮಿಕ ಭಾವ ಹೇಗಿದೆಯೋ ಹಾಗೇನೆ ಕರ್ಮದ ಕ್ಷಯೋಪಶಮದಿಂದ ಕ್ಷಯೋಪಶಮ ಭಾವ ಉಂಟಾಗ್ತದೆ. ಇದಿಷ್ಟು ಸಾಮಾನ್ಯ ಅರ್ಥ ಆಗ್ತದೆ. ಇನ್ನು ಕ್ಷಯೋಪಶಮದಲ್ಲಿ ಏನೇನ್ ಆಗ್ತದೆ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಇಲ್ಲಿ ನಾವೇನ್ ಚರ್ಚೆ ಮಾಡ್ತಾ ಇದ್ದೇವೆ ಆ ವಿಷಯವನ್ನ ಅತ್ಯಂತ ಸ್ಪಷ್ಟವಾಗಿ ಮಹಾರಾಜರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಕ್ಷಯೋಪಶಮದಲ್ಲಿ 2 ಅಂಶಗಳನ್ನ ತಿಳಿಸ್ತಾರೆ. ಏನಂತ 2 ಅಂಶಗಳು ಏನು ಅಂತಂದ್ರೆ, ಒಂದು ಸರ್ವಘಾತಿ ಸ್ಪರ್ಧಕ,
ಇನ್ನೊಂದು ದೇಶಘಾತಿ ಸ್ಪರ್ಧಕ. ನೋಡ್ರಿ, ಕ್ಷಯೋಪಶಮಿಕದ ಡೆಫಿನೇಷನ್ ಏನಿದೆ ಅಂತಂದ್ರೆ, ಸರ್ವಘಾತಿ ಸ್ಪರ್ಧಕಗಳ ಉದಯಾಭಾವಿ ಕ್ಷಯ ಮತ್ತು ಸದವಸ್ಥಾರೂಪ ಉಪಶಮ ಹಾಗೂ ದೇಶಘಾತಿಯ ಉದಯ. ಈ ಅವಸ್ಥಾ ಯಾವಾಗ ಕರ್ಮದಲ್ಲಿ ಆಗಿರ್ತದೆ ಅದನ್ನ ಕ್ಷಯೋಪಶಮ ಅಂತ ಹೇಳಿದ್ದಾರೆ. ಇದು ನಮಗೆಲ್ಲ ಗೊತ್ತಿದೆ. ಇನ್ನು ಅದು ಏನೇನಿದೆ, ಯಾವ ಅಪೇಕ್ಷಾದಿಂದ ಇಲ್ಲಿ ಇದೆ ಅನ್ನೋದನ್ನ ಎಲ್ಲ ಕೊಡ್ತಿದ್ದಾರೆ. ಹೋದ್ರಿ ಇವಾಗ ಸರ್ವಘಾತಿ ಸ್ಪರ್ಧಕ ಅಂತಂದ್ರೆ ಏನು? ಪೂರ್ಣಘಾತ, ಆ ಗುಣವನ್ನ ಪೂರ್ಣವಾಗಿ ಆಗಗೊಡದಂತೆ ಮಾಡುವುದಕ್ಕೆ ಸರ್ವಘಾತಿ. ನೋಡ್ರಿ, ಇವಾಗ ಸಮ್ಯಕ್ ದರ್ಶನ ನಮಗೆ ಬೇಕಾಗಿದೆ. ಸಮ್ಯಕ್ ದರ್ಶನ ಅನ್ನುವಂತಹ ಗುಣವನ್ನ ಸಂಪೂರ್ಣ ಉಂಟು ಮಾಡದೇ ಇರುವಂತದ್ದು ಸರ್ವಘಾತಿ. ಯಾವ ಕರ್ಮ ಇದೆ ಅಂತದ್ದು? ಮಿಥ್ಯಾತ್ವ. ಇದ್ರೊಳಗೆ ಯಾವ ಇದ್ರೂ ಕೂಡ ಸಮ್ಯಕ್ತು ಇರಂಗಿಲ್ಲ. ಇವು ಪೂರ್ಣ ರೂಪದಿಂದ ಘಾತ ಮಾಡ್ತಾವ, ಸ್ವಲ್ಪ ಸ್ವಲ್ಪನೂ ಇರಂಗಿಲ್ಲ. ಅದಕ್ಕೆ ಇವಕ್ಕೆ ಏನಂದ್ರು ಸರ್ವಘಾತಿ. ಆ ಗುಣವನ್ನ ಸರ್ವವಾಗಿ ಘಾತ ಮಾಡ್ತವೆ. ಪೂರ್ಣ ರೂಪದಿಂದ ಘಾತ ಮಾಡುವುದಕ್ಕೆ ಸರ್ವಘಾತಿ. ದೇಶಘಾತಿ ಅಂತಂದ್ರೆ ಆಂಶಿಕವಾಗಿ ಘಾತ ಮಾಡೋದು. ಈಗ ಸಮ್ಯಕ್ತ್ವ ಇದೆ, ಸಮ್ಯಕ್ತ್ವ ಇದ್ದಾಗ ದೇಶಘಾತಿ ಏನ್ ಮಾಡ್ತದೆ ಅಂದ್ರೆ ಸಮ್ಯಕ್ತ್ವದಲ್ಲಿ ನಿರ್ಮಲತೆ ಉಂಟಾಗ್ಲಿಕ್ಕೆ ಬಿಡಂಗಿಲ್ಲ. ಅಂದ್ರೆ ಆವಾಗ ಒಂದಿಷ್ಟು ದೋಷಗಳನ್ನು ಮಾಡ್ಕೋತಿರ್ತದೆ. ಆ ಕೆಲಸವನ್ನ ದೇಶಘಾತಿಗಳು ಮಾಡ್ತವೆ. ಇದು ಒಮ್ಮೆಲೆ ನಾಶ ಮಾಡಂಗಿಲ್ಲ. ಆದ್ರೆ ಕ್ರಮೇಣ ಇದು ಹೆಚ್ಚಾಗ್ತಾ ಹೋಯ್ತು ಅಂತಂದ್ರೆ, ಈಗ ಒಬ್ಬ ಮನುಷ್ಯನಿಗೆ ಎಡವಿದ್ರೆ ಕಾಲಿಗೆ ಗಾಯ ಆಗುತ್ತೆ. ಗಾಯ ಇದು ಕಾಲು ನಾಶ ಆದಂಗಲ್ಲ, ಗಾಯ ಆಗಿದೆ, ಸ್ವಲ್ಪ ನೋವಾಗ್ತದೆ ಅಷ್ಟೇ, ದೋಷ ಆಗಿದೆ. ಅದಕ್ಕೆ ಔಷಧೋಪಚಾರ ಮಾಡಿಕೊಂಡ್ರೆ ಅದು ಗಾಯ ವಾಸಿ ಆಗ್ತದೆ. ಈ ಅವಸ್ಥೆ ಇರ್ತದೆ. ಆ ಗಾಯದ ಮೇಲೆ ಮತ್ತೆ ಎಡವಿದ್ರೆ ಅದು ಒಂದಿನ ನಾಶ ಆಗ್ತದೆ, ಕಾಲು ಕೂಡ ಹೋಗ್ಬಿಡ್ತದೆ. ಹೀಗೆ ಸರ್ವಘಾತಿ ಮತ್ತು ದೇಶಘಾತಿ ವ್ಯತ್ಯಾಸ ಇರೋದು. ಇನ್ನೊಮ್ಮೆ ಸರ್ವಘಾತಿ ಅಂತಂದ್ರೆ ಸಂಪೂರ್ಣ ಗುಣವನ್ನ ನಾಶ ಮಾಡೋದು. ದೇಶಘಾತಿ ಅಂದ್ರೆ ಆಂಶಿಕವಾಗಿ ಘಾತ ಮಾಡೋದು. ಹೀಗೆ ಸರ್ವಘಾತಿ ಮತ್ತು ದೇಶಘಾತಿ ಅಂತ ಹೇಳಿದ್ದಾರೆ. ಸ್ಪರ್ಧಕ ಅಂತ ಪದ ಉಪಯೋಗಿಸಿದ್ರಲ್ಲ, ಏನದರ್ಥದ ಇಲ್ಲಿ? ಏನು ಸ್ಪರ್ಧಕ ಅಂತ? ಸರ್ವಘಾತಿ ಸ್ಪರ್ಧಕ, ಸ್ಪರ್ಧೆ ಮಾಡುತ್ತೆ. ಅದು ಸೈದ್ಧಾಂತಿಕವಾದ ಶಬ್ದ ಇದೆ. ಕರ್ಮಗಳ ವರ್ಗಣೆಗಳು, ಕರ್ಮಗಳ ಸ್ಪರ್ಧಕಗಳು, ಇವೆಲ್ಲ ಕರ್ಮಗಳ ಗುಂಪು, ಆ ಪಿಂಡವನ್ನೇ ಹೇಳ್ತಿದ್ದಾರೆ. ಕರ್ಮಗಳ ಸಮೂಹ ಅಂತ ತಿಳ್ಕೊರಿಲ್ಲ. ವರ್ಗಣಗಳ ಸಮೂಹವನ್ನು ಸ್ಪರ್ಧಕ ಎನ್ನುವರು ಅಂತಿದೆ ಬಲ್ಯದೇವ್ರೆ. ಅದೇ ಸಮೂಹ, ಕರ್ಮಗಳ ಸಮೂಹ ಅಂತ ಸಾಮಾನ್ಯವಾಗಿ ತಗೋರಿ. ಅದು ಡಿಟೇಲ್ ಏನಿದೆ ಅಲ್ಲ, ಅದು ನಿಮಗೆ ಸಿದ್ಧಾಂತ ಗ್ರಂಥಗಳಲ್ಲಿ ಸಿಗ್ತದೆ. ಇಲ್ಲಿ ನಮಗೇನ್ ಬೇಕು? ಎಂಥದ್ರ ಸಮೂಹ? ಯಾವ ಆ ಗುಣ ಇದೆ, ಗುಣವನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಕರ್ಮಗಳ ಸಮೂಹ. ತಿಳಿದ್ರಿ? ಅವು ಒಂದೊಂದು ಕೆಲಸ ಮಾಡುವಾಗ ಒಂದೊಂದು ಹೆಸರು ಬೇರೆ ಇರ್ತದೆ. ವರ್ಗಣ ಅನ್ನುವಂತ ಹೆಸರು ಬೇರೆ ಟೈಮಿಗೆ ಬರ್ತದೆ. ಸ್ಪರ್ಧಕಗಳಿಗೆ ಒಂದು ಬೇರೆ ಹೆಸರು ಬರ್ತದೆ. ಆಮೇಲೆ ಉದಯಾವಲಿಯಲ್ಲಿ ಇರುವಂತಹ ಸ್ಪರ್ಧಕ ಅಂತ ಅಲ್ಲಿ ಒಂದು ಹೆಸರು ಬೇರೆ ಬರ್ತದೆ. ಈ ರೀತಿ ಎಲ್ಲ ಬೇರೆ ಬೇರೆ ಬರ್ತವೆ. ಈಗ ಸಮೂಹ ಅಂತ ತಗೊಳ್ರಿ, ಕರ್ಮಗಳ ಸಮೂಹ. ಇಷ್ಟು ಸಾಕು ನಮಗೆ. ಮುಂದೆ ಸರ್ವಘಾತಿ ಸ್ಪರ್ಧಕದಲ್ಲಿ ವರ್ತಮಾನ ಮತ್ತು ಆಗಾಮಿ. ವರ್ತಮಾನ ಉದಯಾಭಾವಿ ಕ್ಷಯ ಅಂದರೆ ದೇಶಘಾತಿ ರೂಪ ಫಲ. ಆಗಾಮಿ ತದವಸ್ಥಾ ರೂಪ ಉಪಶಮ ಅಂದರೆ ಉಪಶಮ. ನೋಡ್ರಿ, ಸರ್ವಘಾತಿ ಕರ್ಮಗಳು ಕ್ಷಯೋಪಶಮ ಇರುವಾಗ ಎರಡು ಅವಸ್ಥಾವನ್ನು ಹೊಂದಿರ್ತಾವ. ಯಾವ್ಯಾವ ಅವಸ್ಥಾ ಹೊಂದಿರ್ತಾವ ಅಂದ್ರೆ, ವರ್ತಮಾನ ಅಂದ್ರೆ ಸದ್ಯಕ್ಕೆ ಏನಾಗಿರ್ತಾವು, ಕ್ಷಯ ಆದಂಗ್ ಕಾಣಿಸ್ತಿರ್ತಾವ. ಉದಯಕ್ಕೆ ಬರದಿರುವಂತೆ ಅಭಾವವನ್ನ ತೋರಿಸ್ತಿರ್ತವೆ. ಈಗ ಯಾರು ಹೆಚ್ಚು ಗಲಾಟೆ ಮಾಡ್ತಿರ್ತಾರೆ, ವಿದ್ಯಾರ್ಥಿಗಳು ಅಥವಾ ಚಿಕ್ಕ ಮಕ್ಕಳ ಮನೆಯಲ್ಲಿ, ಅವ್ರು ಸೈಲೆಂಟ್ ಕೂತ್ರು ಅಂತಂದ್ರ ಏನು ಇದ್ದು ಇಲ್ದಂಗ್ ಇದೆಯಲ್ಲ ಅಂತ ನಾವು ಸಾಮಾನ್ಯವಾಗಿ ಕೇಳ್ತಿರ್ತೇವೆ. ಆ ರೀತಿ ವರ್ತಮಾನದಲ್ಲಿ ಅಂದ್ರೆ ಸದ್ಯಕ್ಕೆ ಸರ್ವಘಾತಿ ಕರ್ಮಗಳು ಸುಮ್ಮನೆ ಇರ್ತವೆ. ಅಂದ್ರೆ ಅವು ಉದಯದಲ್ಲಿ ಇಲ್ಲದಂತೆ ಕ್ಷಯವನ್ನ ಹೊಂದಿವೆ. ಅಂದ್ರೆ ಇದ್ದು ಇಲ್ದಂಗ ಆಗಿಬಿಟ್ಟಿದಾವೆ. ಅಂದ್ರೆ ಉದಯಕ್ಕೆ ಬರದಿರುವಷ್ಟು ಅಶಕ್ತರಾಗಿ ಇದ್ದಾವೆ.
ಅದು ಸದ್ಯಕ್ಕೆ ಆ ಸರ್ವಘಾತಿಗಳಲ್ಲಿ ಆ ಒಂದು ಏನ್ ಬಂದಿದೆ, ಅವಸ್ಥಾ ಬಂದಿದೆ. ಅಂದ್ರೆ ಅದು ಇದ್ರೂ ಹೆಂಗಿದೆ ಅಂದ್ರೆ ಸರ್ವಘಾತಿ ಕೆಲಸ ಮಾಡ್ತಾ ಇಲ್ಲ, ದೇಶಘಾತಿ ತರ ಕೆಲಸ ಮಾಡ್ತಿದೆ. ಈಗ ಒಬ್ಬ ಮನುಷ್ಯ 100 kg ಭಾರ ಎತ್ತುತ್ತಾನೆ ಅಂತಂದ್ರೆ ಸದ್ಯಕ್ಕೆ ಅವನ ಶಕ್ತಿ ಎಷ್ಟಾಗಿದೆ ಅಂದ್ರೆ 10 kg ಎತ್ತಲಿಕ್ಕೂ ಶಕ್ತಿ ಇಲ್ಲ, ಅಷ್ಟೇ ಅವನ ಕೆಲಸ ಮಾಡ್ಲಿಕ್ಕೆ ಸಾಮರ್ಥ್ಯ ಇರೋದು. ಹಾಗೇನೆ ಸರ್ವಘಾತಿ ಸ್ಪರ್ಧಕಗಳದ್ದು ಕೂಡ ಉದಯಾಭಾವಿ ಕ್ಷಯ ಅಂತಂದ್ರೆ ಅವು ಸಂಪೂರ್ಣ ಗುಣ ನಾಶ ಮಾಡುವಷ್ಟು ಸಾಮರ್ಥ್ಯ ಬಂದಿತ್ತು. ಆದ್ರೆ ಈಗ ಅವುಗಳಲ್ಲಿ ಸಾಮರ್ಥ್ಯ ಎಷ್ಟು ಉಳಿದಿದೆ ಅಂತಂದ್ರೆ ಇನ್ನು ಸ್ವಲ್ಪ ದೋಷ ಉಂಟು ಮಾಡ್ಲಿಕ್ಕೆ ಅಷ್ಟೇ ಅದ್ರ ಕೆಪಾಸಿಟಿ ಉಳಿದ್ಬಿಟ್ಟಿದೆ. ಅಂತ ಅವಸ್ಥೆಯನ್ನ ಇಲ್ಲಿ ಉದಯಾಭಾವಿ ಕ್ಷಯ ಅಂತ ತಿಳ್ಕೋಬೇಕು ಸರ್ವಘಾತಿದು. ಇನ್ನು ಅದರದೇ ಮುಂದೆ ಅವಸ್ಥಾ ರೂಪದಿಂದ ಏನಾಗಿರ್ತದೆ ಅಂದ್ರೆ ಸದವಸ್ಥಾ ರೂಪ ಉಪಶಮ. ಅದು ಯಾವ ಅವಸ್ಥಾ ಈಗಿದೆಯಲ್ಲ ಮುಂದೆ ಉದಯಕ್ಕೆ ಬರದಿರುವಂತೆ ಕ್ಷಯ ಅಂತ ಏನ್ ಹೇಳ್ತು, ದೇಶಘಾತಿ ರೂಪದಲ್ಲಿ ಕೆಲಸ ಮಾಡ್ತಿದೆ. ಅದು ಸರ್ವಘಾತಿ ಅನ್ನೋದು ಮರ್ತಿದೆ. ಅದು ಅಂದ್ರೆ ಅದು ಹುಲಿ ಇದೆ, ಹುಲಿ ಅನ್ನೋದನ್ನು ಮರ್ತಿದೆ. ಆಡಿನ ತರ ಅಥವಾ ಕುರಿಮರಿ ತರ ಕೆಲಸ ಮಾಡ್ತಿದೆ. ಆ ಅವಸ್ಥಾ ಉದಯಾಭಾವಿ ಕ್ಷಯ ಆಯ್ತು. ಆಮೇಲೆ ಇಲ್ಲಿ ಸದವಸ್ಥಾ ರೂಪ ಉಪಶಮ ಆಗಿದೆ ಅಂತಂದ್ರೆ ಉದಯಕ್ಕೆ ಬರೋದಿಲ್ಲ. ಇನ್ನು ಒಂದು ಅಂತರ್ಮುಹೂರ್ತ ಆದ್ಮೇಲೆ ಉದಯಕ್ಕೆ ಬರಬೇಕಾಗಿತ್ತಲ್ಲ, ಆ ಸಾಮರ್ಥ್ಯ ಕೂಡ ಅವುಗಳಲ್ಲಿಲ್ಲ, ದಬಾಯಿಸಲ್ಪಟ್ಟಿವೆ. ಹಾಗಾಗಿ ಮುಂದೆ ಉದಯಕ್ಕೆ ಬರುವ ಸಾಮರ್ಥ್ಯವನ್ನು ಕೂಡ ಅವು ಹೊಂದಿಲ್ಲ. ಇದು 2 ಅವಸ್ಥಾಗಳು ಸರ್ವಘಾತಿ ಕರ್ಮಗಳಲ್ಲಿ ಆಗಿರ್ತದೆ. ಉದಾಹರಣೆ ಅಂತಂದ್ರೆ ಅದೊಂದು ಪೈಲ್ವಾನ್ರ ಉದಾಹರಣೆ ನೋಡಿದ್ದೇವಲ್ಲ, ಅದು ಬೆಸ್ಟ್ ಎಕ್ಸಾಂಪಲ್ ಅಂತ ನಂಗೆ ಅನ್ಸುತ್ತೆ. ಇಬ್ರು ಪೈಲ್ವಾನ್ರು ಇರ್ತಾರೆ, ಒಬ್ಬ ಜೀವ ಇನ್ನೊಬ್ಬ ಕರ್ಮ ಅಂತ ತಿಳ್ಕೋಬಹುದು. ಜೀವ ಪೈಲ್ವಾನ್ ಏನ್ ಮಾಡ್ತಾನೆ, ತನ್ನ ಶಕ್ತಿಯಿಂದ ಕರ್ಮ ಪೈಲ್ವಾನನ್ನ ಹೊಡಿತಾನೆ. ಕರ್ಮ ಪೈಲ್ವಾನ್ ತೆಳಗ್ ಬೀಳ್ತಾನೆ, ಉಪಶಮ ಆಯ್ತು. ಅವನು ಹೇಳ್ಬಾರ್ದ ಹಾಗೆ ಇವನ್ ಮತ್ತೆ ಅವನ ಮೇಲೆ ಹಿಂಗ್ ಹೊಡಿತಾನೆ, ಕೈಗೆ ಕಾಲ್ಗೆ ಹೊಡಿತಾನೆ. ಕೈ ಕಾಲು ಅವನಿಗೆ ಎತ್ತಕ್ ಆಗಂಗಿಲ್ಲ, ಎದ್ ನಿಲ್ಲಕ್ ಆಗಂಗಿಲ್ಲ, ಅಷ್ಟು ವೀಕ್ ಮಾಡ್ತಾನೆ. ಅದನ್ನು ಉದಯಾಭಾವಿ ಕ್ಷಯ ಅಂತ ಅನ್ಕೋಬಹುದು. ಹೀಗೆ ಸರ್ವಘಾತಿ ಕರ್ಮಗಳದ್ದು ಉದಯಾಭಾವಿ ಕ್ಷಯ ಮತ್ತು ಸರ್ವಸ್ಥಾ ರೂಪ ಉಪಶಮ ಅನ್ನುವ ವಿಷಯವನ್ನ ತಿಳಿದುಕೊಳ್ಳಿಕ್ಕೆ ಇದು ಉದಾಹರಣೆ ಇರೋದು. ಐಡಿಯಾ ಬರಲಿ ಅಂತ ಕೊಡ್ತೇವೆ ಅಷ್ಟೇ. ಮುಂದೆ ಆಗಾಮಿ ಅಂದ್ರೆ ಮುಂದೆ ಬರುತ್ತೆ ಅಂತ ಅರ್ಥ ಬರುತ್ತಲ್ವ ಇದಕ್ಕೆ? ಮುಂದೆ ಬರುವುದರ ಉಪಶಮ ಆಗಿರ್ತದೆ, ಮುಂದೆ ಉದಯಕ್ಕೆ ಬರಬಾರದ ಹಾಗೆ ಉಪಶಮ ಆಗಿರ್ತದೆ. ಮುಂದೆ ಭವಿಷ್ಯತ್ ಕಾಲದಾಗ ಉದಯಕ್ಕೆ ಬರ್ಬೋದ್ರಲ್ಲ ಬಯ್ಯಾಜಿ ಅದ ಬರಬಹುದು. ಆದ್ರೆ ಈಗ ನೆಕ್ಸ್ಟ್ ಏನ್ ಅಂತರ್ಮೂರ್ತಕ್ಕೆ ಬರಬೇಕಾಗಿದೆ, ಅದ್ರದ್ದು ಆಗಾಮಿಯ ಉಪಶಮ ಆಗಿದೆ ಅಂತ. ಈಗ ಉಪಶಮದ ಸಾಮರ್ಥ್ಯ ಎಷ್ಟು? ಅಂತರ್ಮುಹೂರ್ತ. ಈಗ ನಮಗ್ ಕ್ಷಯೋಕ್ಷಮಿಕ್ ಭಾವಿದೆ ಅಂದ್ರೆ ಅಲ್ಲಿ ಮಿನಿಮಮ್ ಅಂತರ್ಮುಹೂರ್ತ ಇದೆ, ಮ್ಯಾಕ್ಸಿಮಮ್ 66,000 ಹಿಡಿಬಹುದಲ್ಲ, ಹಿಡಿಬಹುದಿಲ್ರಿ? 66,000 ಹಿಡಿಬಹುದು ಅಂದ್ರೆ ಅದ್ ಅಂತರ್ಮುಹೂರ್ತಾಗ ನಾವು ಉದಯಕ್ಕೆ ಬಂದ್ರೆ ಮತ್ತ ಕ್ಷಯೋಕ್ಷಮ 66,000 ಇದೆ ಅಂತ ಹೆಂಗ್ ಹೇಳೋದು? ಉದಯಕ್ಕೆ ಬರೋದನ್ನ ಅದು ಒತ್ತಿ ಹಿಡ್ದಿರೋದ್ರಿಂದ ಭವಿಷ್ಯತ್ತಿನಲ್ಲಿ ಉದಯಕ್ಕೆ ಬರದಿರುವಂತೆ, ಯಾವ ಭವಿಷ್ಯತ್ತಿನಲ್ಲಿ ಆ ಉಪಶಮದ ಸಾಮರ್ಥ್ಯವನ್ನ ಮೀರಿ ಒತ್ತಿ ಹಿಡಿಯುವುದೇ ಇಲ್ಲಿ ಕ್ಷಯೋಕ್ಷಮ. ದೇಶಘಾತಿ ಸ್ಪರ್ಧಕ ಔಂಕಿಕ ಉದಯ ಫಲ ಕೊಡುವುದು. ಇನ್ನು ಸರ್ವಘಾತಿ ಆದ್ಮೇಲೆ ದೇಶಘಾತಿಯ ರೂಪದ ಕರ್ಮಗಳು ಕೂಡ ಇದೆ ಕ್ಷಯೋಪಶಮಿಕ ಸಂದರ್ಭದಲ್ಲಿ. ದೇಶಘಾತಿ ಕರ್ಮಗಳು ಏನ್ ಮಾಡ್ತವೆ ಅಂತಂದ್ರೆ ಆ ಗುಣವನ್ನ ಆಂಶಿಕವಾಗಿ ಘಾತ ಮಾಡುವ ಶಕ್ತಿ ಹೊಂದಿರ್ತವೆ. ಇವು ಏನಾಗಿರ್ತವು?
ಇವು ಉಪಶಮನೂ ಆಗಿರಂಗಿಲ್ಲ, ಕ್ಷಯನೂ ಆಗಿರಂಗಿಲ್ಲ. ಇವು ಏನ್ ಮಾಡ್ತಿರ್ತಾವ ಅಂದ್ರೆ ಉದಯದಲ್ಲಿ ಇರ್ತವೆ. ಇವು ಕೆಲಸ ಶುರು ಇರ್ತವೆ, ಇದ್ರ ಕೆಲಸ ಮಾಡ್ತಿರ್ತವೆ. ಏನ್ ಮಾಡ್ತವೆ ಅಂತಂದ್ರೆ ಸ್ವಲ್ಪ ಸ್ವಲ್ಪ ದೋಷಗಳನ್ನು ಉಂಟು ಮಾಡುವಂತಹ ಫಲ ಕೊಡುವುದು. ಅಂದ್ರೆ ಇದ್ರದ್ದು ಸ್ವಭಾವ ಏನಿದೆ ಅಲ್ಲ, ಅದ್ರದ್ದು ಫಲ ಅದು ಕೊಡ್ತಿರ್ತವೆ. ಈಗ ಸಮ್ಯಕ್ ದರ್ಶನದಲ್ಲಿ ಸಮ್ಯಕ್ ಪ್ರಕೃತಿ, ಕ್ಷಯೋಪಶಮಿಕ ಸಮ್ಯಕ್ತ್ವದಲ್ಲಿ ಸಮ್ಯಕ್ ಪ್ರಕೃತಿ ಅನ್ನೋದು ದೇಶಘಾತಿ ಇದೆ. ಇದು ಸಮ್ಯಕ್ ದರ್ಶನದಲ್ಲಿ ಸ್ವಲ್ಪ ದೋಷಗಳನ್ನು ಉಂಟು ಮಾಡ್ತಿರ್ತದೆ. ಇದು ಅದರ ಕೆಲಸ. ಹೀಗೆ ಕ್ಷಯೋಪಶಮಿಕ ಭಾವದಲ್ಲಿ ದೇಶಘಾತಿ ಮತ್ತು ಸರ್ವಘಾತಿಗಳು ಈ ರೀತಿ ಕೆಲಸ ಮಾಡ್ತಾ ಇರ್ತವೆ. ಈ ದೀರ್ಘಘಾತಿ ಸ್ಪರ್ಧಕದಲ್ಲೇನೆ ಬರುತ್ತಾ ಚಲಮಲ ಅಗಾಢ ದೋಷ? ಹಾ, ಸಮ್ಯಕ್ ಪ್ರಕೃತಿ ಇರುವ ಕಾರಣದಿಂದಲೇ ಈ ದೋಷಗಳಾಗ್ತಿರ್ತವೆ. ಅದು ಹೆಚ್ಚಾಯ್ತು ಅಂದ್ರೆ ಇದು ಗುಣ ನಾಶ ಆಗಬಹುದು. ಅದು ಮುಂದೆ ಉಳಿದ ದೋಷಗಳನ್ನು ಉತ್ಪನ್ನ ಮಾಡಲಿಕ್ಕೆ ಹಚ್ಚಬಹುದು. ನೋಡ್ರಿ, ಒಂದ್ಸಲಿ ಆಯ್ತು ಗಾಯ ಅಂದ್ರೆ ಮೊಲಾಮ್ ಹಚ್ಚಿ ವಾಸಿ ಮಾಡ್ಕೋಬಹುದು. ಅದು ವಾಸಿ ಆದ್ಮೇಲೆ ಮತ್ತೊಮ್ಮೆ ಆಯ್ತು ಅಂದ್ರೆ ಮತ್ತೆ ವಾಸಿ ಮಾಡ್ಕೋಬಹುದು. ಆದ್ರೆ ಗಾಯದ ಮೇಲೆ ಮತ್ತೆ ಪುನಃ ಪುನಃ ಗಾಯ ಆಯ್ತು ಅಂದ್ರೆ ವಾಸಿನೇ ಆಗೋದಿಲ್ಲ. ಅದ ಕಾಲ ಪೂರ ಕೆಲಸ ಮಾಡದಂತೆ ವಿಪರೀತ ಆಗಿಬಿಡ್ತದೆ. ತಿಳಿದ್ರಿ? ಅತಿಚಾರ, ಅನಾಚಾರ. ಅತಿಚಾರ ಅಂದ್ರೆ ಅವಾಗ ದೋಷ ಆಗ್ತದೆಲ್ಲ, ಇದು ಅತಿಚಾರ. ಅನಾಚಾರ ಅಂದ್ರೆ ಪುನಃ ಪುನಃ ಮತ್ತ ಮೇಲಿನ ಮೇಲೆ ಅದ ಆಗ್ತದಲ್ಲ, ಉದ್ದೇಶಪೂರ್ವಕವಾಗಿ ಆಗ್ತದಲ್ಲ, ಅದು ಅನಾಚಾರ. ಈ ಚಲಮಲ ಅಗಾಢ ದೋಷಗಳು ಹೆಂಗಿದಾವ ಅಂದ್ರೆ ಯಾವಾಗ್ರೆ ಒಮ್ಮೊಮ್ಮೆ ಆದ್ರೆ ಅಷ್ಟೇ ನಡೀತದೆ. ದಿನ ಅದಾದ್ರೆ ಅದು ಕೂಡ ನಡೆಯಲ್ಲ. ತಿಳಿತು? ಮುಂದೆ ನೋಡ್ರಿ. ಔದಯಿಕ ಭಾವ ವೇದ 21, 4 ಗತಿ, 4 ಕಷಾಯ, ವೇದ 3, ಶೇಷ 4, 6 ನಿಮಿಷ. ಕ್ಷಯೋಪಶಮಿಕ ಭಾವ ಅರ್ಥ ಆಯ್ತು. ಕ್ಷಯೋಪಶಮಿಕದಲ್ಲಿ 18 ಭಾವಗಳನ್ನ ಹೇಳಿದ್ದಾರೆ. 4 ಜ್ಞಾನ, 3 ಅಜ್ಞಾನ, ಮಿಥ್ಯಾದರ್ಶನ, ಆಮೇಲೆ 3 ದರ್ಶನ, 5 ಲಬ್ಧಿಗಳು, 5 ಲಬ್ಧಿ, 1 ಸಂಯಮ, ಸಂಯಮ. ಹೀಗೆ ಅದನ್ನ ತಿಳ್ಕೊಬೇಕು. ನೋಡ್ರಿ, ಇನ್ನೊಂದ್ಸರಿ ನೋಡ್ರಿ. ಕ್ಷಯೋಪಶಮಿಕ ಭಾವದಲ್ಲಿ ಎಷ್ಟು ಭಾವ ಭೇದಗಳು? 4 ಜ್ಞಾನ, ಮದೀಶುತ, ಅವಧಿ, ಆಮೇಲೆ ಅಜ್ಞಾನಗಳೆಷ್ಟು? ಸುಮತಿ, ಕುಶ್ರುತ, ಕುವಧಿ. ಆಮೇಲೆ ದರ್ಶನಗಳು ಸರಿ. ಆಮೇಲೆ ಲಬ್ಧಿಗಳು ದಾನ, ಲಾಭ, ಆಮೇಲೆ ಸಮ್ಯಕ್ತ್ವ 1, ಚಾರಿತ್ರ 1, ಸಂಯಮ 1. ಹೀಗೆ 18 ಭಾವಗಳಾಗ್ತವೆ. ಇನ್ನು ಕ್ಷಯೋಪಶಮ ಭಾವ ಉತ್ಪನ್ನ ಆಗಬೇಕು ಅಂತಂದ್ರೆ ಕರ್ಮಗಳು ಕ್ಷಯೋಪಶಮ ಅವಸ್ಥೆಯನ್ನ ಹೊಂದಬೇಕು. ಅಂದಾಗ ಕ್ಷಯೋಪಶಮ ಭಾವ ನಮ್ಮಲ್ಲಿ ಇರ್ತದೆ. ಆ ರೀತಿ ಪುರುಷಾರ್ಥ ನಮ್ಮ ಜೀವದ ಇರ್ಬೇಕು, ನಾವು ಮಾಡ್ತಿರ್ಬೇಕು. ಅಂದಾಗ್ಲೇನೆ ಅದು ಕ್ಷಯೋಪಶಮ ಆಗ್ತದೆ. ಈ ಕ್ಷಯೋಪಶಮ ಆಗ್ಬೇಕು ಅಂತಂದ್ರೆ ಸರ್ವಘಾತಿ ಸ್ಪರ್ಧಕಗಳ ಅಂದ್ರೆ ಸರ್ವಘಾತಿ ಕರ್ಮಗಳು, ಉದಯಾಭಾವಿ ಕ್ಷಯ ಮತ್ತು ಸದವಸ್ಥಾರೂಪ ಉಪಶಮ ಹಾಗೂ ದೇಶಘಾತಿ ಕರ್ಮಗಳು ಉದಯವನ್ನ ಹೊಂದಿರುವಂತಹ ಅವಸ್ಥೆಯನ್ನ ಹೊಂದಿರ್ತದೆ. ಈ ಅವಸ್ಥೆಯನ್ನ ಕರ್ಮದ ಕ್ಷಯೋಪಶಮ ಅಂತ ಕರೀತಾರೆ. ಇದ ಅವಸ್ಥಾ ಇರುವಾಗ ಜೀವದಲ್ಲಿ ಯಾವ ಭಾವ ಉತ್ಪನ್ನ ಆಗಿದೆ ಅದು ಕ್ಷಯೋಪಶಮ ಭಾವ ಅಂತ ಕರೀತಾರೆ. ತಿಳಿತು?
ತಿಳಿತು ಭಯ್ಯಾಜಿ. ಇನ್ನು ಮುಂದೆ ಔದಯಿಕ ಭಾವ ಅದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ. भैया हिंदी बुक लग रही है परिणामों की निर्मलता से कर्मों के एक देश का क्षय और एक देश उपशम होना मिश्र भाव है, इसे सायोक्षमिक भाव कहते हैं. ಇದೆ ಸಾಮಾನ್ಯ ಅರ್ಥದಿಂದ ಹಾಗೆ ಹೇಳ್ತಾರೆ. ಅದ್ರದ್ದು ವಿಶೇಷ ಅರ್ಥ ನೋಡ್ತಾ ಹೋದ್ರೆ ಈ ರೀತಿ ಬರ್ತದೆ. ಏಕದೇಶ ಅಂತಂದ್ರೆ ಏನು? ಏಕದೇಶ ಅಂದ್ರೆ ಇದು ಒಂದು ಅಪೇಕ್ಷಾದಿಂದ ಆಯ್ತಲ್ಲ, ಅದು ಸರ್ವಘಾತ ಮಾಡುವ ಸಾಮರ್ಥ್ಯ ಹೊಂದಿತ್ತು ಕರ್ಮ, ಸರ್ವಘಾತ ಮಾಡ್ಲಾರ್ದೆ ದೇಶಘಾತಿಯಂತೆ ಸ್ವಲ್ಪ ಚುಸ್ತಾ ಇದೆ, ಕಟುಕ್ತಾ ಇದೆ, ಸ್ವಲ್ಪ ಸ್ವಲ್ಪ ತೊಂದರೆ ಕೊಡ್ತಾ ಇದೆ. ಪೂರ್ಣಘಾತ ಮಾಡುವುದ್ರ ಬದಲು ಸ್ವಲ್ಪ ಸ್ವಲ್ಪ ಮಾಡ್ತಿದೆ ಅಂದ್ರೆ ಆಂಶಿಕವಾದದ್ದೇ ಆಯ್ತಲ್ಲ, ಏಕದೇಶ ಫಲ ಕೊಡ್ತಿದೆ, ಕ್ಷಯ ಆಗಿದೆ ಅಂತ ಆ ರೀತಿನೇ ಹೇಳಿದ್ದಾರೆ. ಇವಾಗ ಔದಯಿಕ ಭಾವದ ಭೇದಗಳು 21 ಅಂತ ಹೇಳಿದ್ದಾರೆ. ಔದಯಿಕ ಭಾವದ ಸೂತ್ರ ಏನಿದೆ? ಗತಿ ಕಷಾಯ ಲಿಂಗ वेद ಗತಿ ಕಷಾಯ ಲಿಂಗ ಮಿಥ್ಯಾದರ್ಶನ ಜ್ಞಾನ ಸಂಗತ ಸಿದ್ಧಲೇಶ ಚತುರ್ಕೈಕ ಷಡ್ಭೇದ. ಸೂತ್ರ ಮರಿಬೇಡ್ರಿ, ತಿಳಿದು ಸೂತ್ರ ಮರೆಯುವಂಗಿಲ್ಲ. ಔದಯಿಕ ಭಾವ ಅಂದ್ರೆ ಏನು? ಕರ್ಮಗಳ ಉದಯದ ಕಾರಣದಿಂದ ಜೀವದಲ್ಲಿ ಯಾವ ಭಾವಗಳು ಉಂಟಾಗುತ್ತಿವೆಯೋ ಆ ಭಾವಗಳನ್ನ ಔದಯಿಕ ಭಾವಗಳು ಅಂತ ಕರೀತಾರೆ. ಸಂಸಾರಿ ಪ್ರಾಣಿಗಳಲ್ಲಿ ಇದು ಯಾವಾಗಲೂ ಕೂಡ ಇರ್ತವೆ. ಔದಯಿಕ ಭಾವ ಯಾವಾಗರೇ ಬರ್ತದೆ ಹಿಂಗಲ್ಲ. ಔದಯಿಕ ಭಾವ ಸಂಸಾರಿ ಜೀವದೊಳಗೆ ಯಾವತ್ತೂ ಇದ್ದಿರ್ತವೆ. ಕ್ಷಯೋಕ್ಷಮ ಭಾವ ಕೂಡ ಇದ್ದಿರ್ತದೆ. ಆದ್ರೂ ಅದಕ್ಕಿಂತ ಈಸಿಯಾಗಿ ಹಗುರವಾಗಿ ಇದು ನಮಗೆ ಅರ್ಥನೂ ಆಗ್ತದೆ, ತಿಳಿದು ಬರ್ತದೆ. ಇದ್ರೊಳಗೆ ಮೊದಲನೇದು ಏನು ಅಂದ್ರೆ ಗತಿಗಳು ಎಷ್ಟಿದಾವೆ? 4 ಕ್ರಿಯಾಂಚ ಮನೋಜ ನರಕಗತಿ, ತಿರ್ಯಂಚ ಗತಿ, ಮನುಷ್ಯ ಗತಿ, 4 ಗತಿಗಳಿದಾವೆ. ಈಗ ನಾವು ಯಾವ ಗತಿಯಲ್ಲಿದ್ದೇವೆ? ಮನುಷ್ಯ ಗತಿ ಇದೆ ಅಲ್ಲ, ನಾವು ಮನುಷ್ಯ ಗತಿಯಲ್ಲಿರುವವರೆಗೂ ನಮಗೆ ಮನುಷ್ಯ ಗತಿ ರೂಪದ ಔದಯಿಕ ಭಾವ ಯಾವತ್ತೂ ಇರ್ತದೆ. ನಾವು ಹೆಂಗಿಂದ ಹೆಂಗ ಏನ್ ಬೇಕಾದ್ರೂ ವಿಚಾರ ಮಾಡಿದ್ರು ಮನುಷ್ಯರ ತರಾನೇ ವಿಚಾರ ಮಾಡ್ತೇವಲ್ಲ. ನಾನು ಮನುಷ್ಯ ಅನ್ನೋದನ್ನ ಮರೆತು ವಿಚಾರ ಮಾಡ್ಬೋದೇನೋ, ನಾನು ಮನುಷ್ಯ ಗತಿಯಲ್ಲಿ ಇಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡ್ಲಿಕ್ಕೆ ನಂಗೆ ಬರೋದಿಲ್ಲ. ಈ ಕರ್ಮದ ಅನುಸಾರ ನನ್ನ ವಿಚಾರಗಳ ನಿರಂತರವಾಗಿ ಬರ್ತಿರ್ತವೆ. ಹಾಗಾಗಿ ಔದಯಿಕ ಭಾವ ಯಾವ ಗತಿಯಲ್ಲಿದ್ದೇವೆ ಆ ಗತಿಯ ರೂಪದ ಭಾವಗಳು ಜೀವಕ್ಕೆ ಉಂಟಾಗ್ತಾ ಇರ್ತವೆ. ಇದನ್ನ ಔದಯಿಕ ಭಾವ ಅಂತ ಕರೀತಾರೆ. ನಾವು ಮನುಷ್ಯರ ತರ ಬದುಕ್ತೇವೆ, ಮನುಷ್ಯರ ತರ ವಿಚಾರ ಮಾಡ್ತೇವೆ, ಮನುಷ್ಯರ ತರ ಊಟ ಮಾಡ್ತೇವೆ, ಮನುಷ್ಯರ ತರ ಓಡಾಡ್ತೇವೆ. ಇದೆಲ್ಲ ಔದಯಿಕ ಭಾವದಿಂದ ಆಗ್ತದೆ. ನಾನು ಮನುಷ್ಯ ಅಂತ ತಿಳ್ಕೊಂಡೇ ಇದೇನಲ್ಲ, ಅದು ಔದಯಿಕ ಭಾವ. ಯಾವ್ದು ಔದಯಿಕ ಭಾವ? ನಾವು ಮನುಷ್ಯರು ಅಂತ ಹೇಳ್ತಿದೀವಲ್ಲ, ಇದೇ ಔದಯಿಕ ಭಾವ. ತಿಳಿತು? ಇನ್ನು ಎರಡನೇದು ಇದೇ ರೀತಿ ನರಕದ್ದು ನಾರಕಿಗಳ ಹಂಗೆ ಇರ್ತಾವ. ನಾವು ನಾರಕಿಗಳು ಅಂತಾನೆ ತಿಳ್ಕೊಂಡಿರ್ತಾರೆ. ತಿರಿಯಂಚದ ನಾವು ತಿರಿಯಂಚ ಪ್ರಾಣಿಗಳು, ದೇವರು ನಾವು ದೇವರು, ದೇವಗತಿಯವರು ಅಂತ ತಿಳಿದಿರ್ತಾರೆ. ಈ 4 ಗತಿ ಸಂಬಂಧಿ ಕರ್ಮದ ಉದಯ ಇದೆ. ಆ ಉದಯದ ಅನುಸಾರವಾಗಿ ಅವರಲ್ಲಿ ಭಾವ, ಆ ರೀತಿಯ ಭಾವ ಬರ್ತಿರ್ತದೆ. ಇನ್ ಗತಿ ಕಷಾಯ, ಕಷಾಯಗಳೆಷ್ಟಿದಾವೆ? 4 ಕಷಾಯ ಇದಾವೆ. ಕಷಾಯಗಳು ಯಾವ್ಯಾವು? ಕ್ರೋಧ ಬರ್ತದೆ, ಕರ್ಮಜನಿತವಾದ अनंतानुबंधी नास्त्रीय प्रत्यक्ष नरक संयोजन. ಸರಿ ಇದೆ. ಕ್ರೋಧ, ಮಾನ, ಮಾಯಾ, ಲೋಭ. ನಮಗೆ ಸಿಟ್ಟು ಬರ್ತದೆ ಇಲ್ಲ, ಇದು ಕರ್ಮದ ಕಾರಣದಿಂದ ಬರ್ತಿದೆ.
ಕ್ರೋಧ ಕಷಾಯದ ಉದಯದಲ್ಲಿ ನಮ್ಮಲ್ಲಿ ಆಕ್ರೋಶ ಉಂಟಾಗ್ತಾ ಇದೆ, ಸಿಟ್ಟು ಬರ್ತಾ ಇದೆ, ಬೇರೆಯವರ ಮೇಲೆ ಕೋಪ ಬರ್ತಾ ಇದೆ, ಕೋಪದ ಪ್ರಕಟ ಮಾಡ್ತಿದ್ದೇವಲ್ಲ, ಇದು ಕಷಾಯದ ಉದಯದ ಭಾವವನ್ನ ನಾವು ಅನುಭವಿಸ್ತಾ ಇದ್ದೇವೆ ಅಂತ ತಿಳ್ಕೊಬೇಕು. ಅಹಂಕಾರ ಕೂಡ ನಮ್ದೇನಿದೆ ಸ್ವಂತದ್ದಲ್ಲದು. ನಾ ಅಷ್ಟು ಭಾರಿ ಇದ್ದೇನೆ, ನಾ ಇಷ್ಟು ಭಾರಿ ಇದ್ದೇನೆ, ನಾ ಅಷ್ಟು ಸಾಧನೆ ಮಾಡಿದ್ದೇನೆ, ನಾ ಇಷ್ಟು ಸಾಧನೆ ಮಾಡಿದ್ದೇನೆ, ನಾ 10 crore ರೂಪಾಯಿ ಗಳಿಸಿದ್ದೇನೆ, ಇದೆಲ್ಲ ಅಹಂಕಾರ ಇದೆ ಅಲ್ಲ. ಅಹಂಕಾರ ಭಾವ ಕಷಾಯ ಜನಿತ ಭಾವ ಇದೆ, ಮಾನ ಕಷಾಯ ಇದೆ. ಇದು ಕರ್ಮದ ಉದಯದ ಕಾರಣದಿಂದ ಭಾವ ನಿರ್ಮಾಣ ಆಗ್ತಿದೆ. ಅಹಂಕಾರ ಇದು ಸ್ವಂತದ್ದಲ್ಲ, ಬೇರೆಯವರು ಕೊಡಿಸ್ತಿದ್ದಾರೆ, ಅದನ್ನ ನಾವು ಬಳಸ್ತಿದ್ದೇವೆ ಅಷ್ಟೇ. ಆಮೇಲೆ ಮಾಯಾ ಕಷಾಯ, ಮಾಯಾಚಾರ ಅಂದ್ರೇನು? ಕುಟಿಲ ಬುದ್ಧಿ, ಕುಟಿಲತನ ಮಾಡುವುದು. ಕುಟಿಲತನ ಅಂದ್ರೆ ಒಂದು ವಿಚಾರದಲ್ಲಿ ಒಂದು ಬೇರೆನೇ ಇರ್ತದೆ, ಇದು ಕುಟಿಲಾಚಾರ ಅಂತ ಕರೀತಾರೆ. ಇದು ಕೂಡ ನಾವು ಕಷಾಯದ ಕಾರಣದಿಂದ ನಮ್ಮಲ್ಲಿ ಇದರ ಉದಯ ಆಗಿದೆ, ಅದನ್ನ ನಾವು ಸಹಜವಾಗಿ ಬಳಸ್ಕೊಂಡ್ಬಿಡ್ತೇವೆ ಮಾಯಾಚಾರವನ್ನ. ಇದು ಕಷಾಯ ಜನಿತ ಔದೈಕ ಭಾವವಿದೆ. ಲೋಭ, ನಂಗೆ ಬೇಕು, ನನಗಿನ್ನ ಬೇಕು, ನನಗೆ ಸಾಲಂಗಿಲ್ಲ, ನನಗೆ ಎಲ್ಲ ಬೇಕು, ಇದೆಲ್ಲ ಏನಿದೆ? ಲೋಭ ಕಷಾಯ. ಈ 4 ಭಾವಗಳು ನಮಗ ಔದೈಕ ಭಾವಗಳು ಅಂತ ಹೇಳಿದ್ದಾರೆ. ಔದೈಕ ಭಾವದಿಂದ ಏನಾಗ್ತದೆ ಅಂದ್ರೆ ಪುನಃ ಕರ್ಮಗಳು ಹೆಚ್ಚೆ ಬರ್ತಾವ, ಕಡಿಮೆ ಆಗೋದಿಲ್ಲ. ಆಮೇಲೆ ವೇದಗಳು ಅಥವಾ ವೇದಗಳು ಯಾವ್ಯಾವು? ನಾನು ಸ್ತ್ರೀ ಇದ್ದೇನೆ, ನಾನು ಪುರುಷ ಇದ್ದೇನೆ, ನಾನು ನಪುಂಸಕ ಇದ್ದೇನೆ, ಇದೆಲ್ಲ ಯಾವ ಭಾವ? ಔದೈಕ ಭಾವ ಇದೆ. ನಾವು ಮೀಸೆ ತಿರುತ್ತಾ ಹೇಳ್ತಿರ್ತೇವೆ, ನಾನು ಅಷ್ಟು ಭಾರಿ ಶೂರ್ ಪೈಲ್ವಾನ್ ಇದ್ದೇನೆ, ಆದ್ರೆ ಅದು ಕರ್ಮದ ಕಾರಣದಿಂದ ಆ ಭಾವ ಬಂದಿದೆ ನಮಗೆ, ಪುರುಷ ವೇದ. ನಾನು ಸ್ತ್ರೀ ಇದ್ದೇನೆ, ಕರ್ಮದ ಕಾರಣದಿಂದ ಆ ಸ್ತ್ರೀ ವೇದದ ಭಾವ ನಮ್ಮಲ್ಲಿದೆ. ನಾನು ನಪುಂಸಕ ಇದ್ದೇನೆ, ಕರ್ಮದ ಕಾರಣದಿಂದ ಆ ನಪುಂಸಕ ವೇದದ ಭಾವ ನನ್ನಲ್ಲಿ ಬಂದಿದೆ. ಕರ್ಮಜನಿತ. ನಾವು ಯಾಕೆ ಹೀಗೆ ವರ್ತಿಸ್ತಾ ಇದ್ದೇವೆ ಅಂದ್ರೆ ಆ ಕರ್ಮದ ಅಧೀನ ನಾವು ಆಗಿಬಿಟ್ಟಿದ್ದೇವೆ. ಅದಕ್ಕಾಗಿ ನಾನು ಸ್ತ್ರೀಯಂತೆ ವರ್ತಿಸ್ತೇನೆ, ನಾನು ಪುರುಷನಂತೆ ವರ್ತಿಸ್ತೇನೆ, ನಾನು ನಪುಂಸಕನಂತೆ ವರ್ತಿಸ್ತೇನೆ. ನಿಜವಾಗಿಯೂ ನಾವು ಕರ್ಮದ ಅಧೀನ ಇರಬಾರ್ದು ಅಂದ್ರೆ ನಾವು ಜೀವದಂತೆ ವರ್ತಿಸ್ಬೇಕು. ಯಾವಾಗಲೂ ಜೀವದಂತೆ ವರ್ತಿಸಿದ್ದೇವೇನು? ಜೀವದಂತೆ ವರ್ತಿಸುವುದು ಅಂದ್ರೆ ಏನು? ಹೇಗೆ ಮಾಡೋದು? ಜೀವದ ಸ್ವಭಾವ ಹೇಗಿದೆಯೋ ಹಾಗೆ ನಡ್ಕೊಳ್ಳೋದು, ಸ್ವಭಾವದಲ್ಲೇ ಇರೋದು, ನಾಟದು ಇಲ್ಲ. ಸ್ವಭಾವದಲ್ಲಿ ಇರ್ಲಿಕ್ಕಂತೂ ಸಂಪೂರ್ಣ ಪರಿಗ್ರಹ ತ್ಯಾಗ ಆಗ್ಬೇಕು. ಸಾಮಾನ್ಯ ರೂಪದಿಂದ ಕೂಡ ಹೇಗೆ ಕರ್ಮದ ಉದಯದಲ್ಲಿ ನಾವು ಸಮತಾಭಾವದಲ್ಲಿರೋದು. ಕರ್ಮದ ಉದಯದಲ್ಲಿ ಯಥಾರ್ಥ ತಿಳ್ಕೊಂಡ್ಬಿಟ್ಟು ಇದು ನನ್ನ ಕರ್ಮದ ಉದಯದಿಂದ ಈ ರೀತಿ ನನಗೆ ಆಗ್ತಿದೆ ಅಂತಂದು ವ್ಯಾಕುಲತೆ ಪಡೆದಲ್ಲಿ ಸಮತಾ ಭಾವದಿಂದ ಆ ಕರ್ಮವನ್ನು ನಿರ್ಧರಣೆ ಮಾಡುವುದು. ನೋಡ್ರಿ, ಈಗ ವೇದದ ಬಗ್ಗೆ ನೋಡ್ತಾ ಇದ್ದೇವೆ. ಪುರುಷ, ಸ್ತ್ರೀ, ನಪುಂಸಕ ಅಂತ ಬಂದಿದೆ. ಈ ವಿಷಯದಲ್ಲಿ ನಾವು ಹೇಗೆ ಜೀವದಂತೆ ನಡ್ಕೊಳ್ಳೋದು ಅಂತಂದ್ರೆ, ಯಾವ ವೇದದಲ್ಲಿ ನಾವು ಇದ್ದೇವೆ ಆ ವೇದ ಹಾಗೂ ಉಳಿದ ವೇದಗಳನ್ನ ವಿನಯದಿಂದ, ಗೌರವದಿಂದ ಕಂಡ್ರೆ ಸಾಕು. ಅದೇ ಅಲ್ಲಿ ಏನಾಯ್ತು? ಜೀವದಂತೆ ನಡೆದುಕೊಂಡಂತ ಆಯ್ತು. ಇಲ್ಲ, ನಾವು ವಿನಯಪೂರ್ವಕ ಗೌರವದಿಂದ ಇರಲಿಲ್ಲ, ಸಮ್ಮಾನ ಪೂರ್ವಕ ಇರಲಿಲ್ಲ ಅಂತಂದ್ರೆ ಅದಲ್ಲಿ ಕರ್ಮಜನಿತ ಭಾವದಿಂದ ನಾವು ವರ್ತಿಸ್ತಾ ಇದ್ದೇವೆ ಅಂತ ಅರ್ಥ. ಕರ್ಮ ಮೊದಲು ತಿಳ್ಕೋಬೇಕು, ಕಷಾಯ ಮೊದಲು ಅಂತ ತಿಳ್ಕೋಬೇಕು. ಯಾವುದರಲ್ಲಿ? ಜೀವ ಕರ್ಮದಿಂದ ಕಷಾಯ
ಕಷಾಯ ಮಾಡ್ತಾನೆ, ಕಷಾಯ ಉತ್ಪತ್ತಿ ಕರ್ಮ ಆಗುತ್ತಾ? ಕಷಾಯನೇ ಕರ್ಮ ಇದೆ ಅಲ್ಲ, ಮೋಹನೀಯ ಕರ್ಮನೇ ಕಷಾಯ, ಕರ್ಮನೇ ಕಷಾಯ, ಕಷಾಯನೇ ಕರ್ಮ. ಅರ್ಥ ಆಯ್ತು. ಸ್ತ್ರೀ ವೇದ ಅಂದ್ರೆ ಸ್ತ್ರೀಗೆ ಬರುವಂತಹ ಭಾವಗಳನ್ನ ಸ್ತ್ರೀ ವೇದ ಅಂತ ಕರೀತಾರೆ. ಪುರುಷರಲ್ಲಿ ಉಂಟಾಗುವ ವೇದವನ್ನ ಪುರುಷ ವೇದ ಅಂತ ಕರೀತಾರೆ. ನಪುಂಸಕರಲ್ಲಿ ಉಂಟಾಗುವ ವೇದವನ್ನ ನಪುಂಸಕ ವೇದ ಅಂತ ಕರೀತಾರೆ. ಈ ಮೂರುಗಳ ಕಾರಣದಿಂದ ನಮಗೆ ಯಾವ ವೇದಗಳಿವೆಯೋ ಆ ವೇದದ ಮೂಲಕ ನಮಗೆ ಉತ್ಪನ್ನವಾಗುವ ಭಾವಗಳನ್ನ ಔದೈಕ ಭಾವ, ವೇದಜನಿತ ಔದೈಕ ಭಾವ ಅಂತ ಕರೀತಾರೆ. ಆಮೇಲೆ ಇದೀಗ ಎಷ್ಟಾಯ್ತು? 4 ಕಷಾಯ, 4 ಗತಿ 8 ಆಯ್ತು, 3 ವೇದ 11. ಏನೇನಿದಾವೆ ನೋಡ್ರಿ. ಒಂದು ಮಿಶ್ರಾದರ್ಶನ ಇದೆ. ಈಗ 4 ಕಷಾಯದಿಂದ ಅವರು ಕರ್ಮಜನಿತವಾಗಿರ್ತಾರಂತ ಅಂದ್ರಿ ನೀವ. ಅವರು ಕರ್ಮಜನಿತವಾಗಿದ್ದಾಗ ಆಗ ಸ್ವರೂಪ ಆಗಿರ್ತೀವಿ, ಕ್ರೋಧ ಮಾನ ಮಾಯನೋ ಬಂದ್ರಿ ನೀವು. ಅವ್ರು ಹೇಗಿರ್ಬೇಕ್ರಿ ಮತ್ತ? ಅಂದ್ರ ಈಗ ಅದ ನಿರ್ಧಾರ ಮಾಡ್ಬೇಕಾದ್ರೆ ಈಗ ನಾವು ಸ್ವಾಧ್ಯಾಯ ಮಾಡ್ತಿದ್ದೇವೆ. ಸ್ವಾಧ್ಯಾಯ ಮಾಡುವಾಗ ಕ್ರೋಧ ಬರ್ತಾ ಇದೆಯೋ, ಏನ್ ಮಾನ ಬರ್ತಾ ಇದೆಯೋ, ಏನ್ ಮಾಯಾಚಾರ ಕುಟಿಲ ಬುದ್ಧಿ ಬರ್ತಾ ಇದೆಯೋ, ಏನ ಎಲ್ಲ ನನ್ಗೆ ಬೇಕು ಅನ್ನೋಂತ ಲೋಭ ಬರ್ತಾ ಇದೆ ಮನಸ್ಸಲ್ಲಿ? ಯಾವ್ದು ಬರುತ್ತೆ? ಯಾವುದೂ ಇಲ್ಲ ಅಂತ ಮೇಲೆ ಇದೇ ಕಷಾಯದ ಮೇಲೆ ವಿಜಯ ಸಾಧಿಸುವ ದಾರಿ. ಕ್ರೋಧ ಒಂದ್ ವೇಳೆ ಇವಾಗ ಯಾರೋ ನಮಗೆ ಏನೋ ಡಿಸ್ಟರ್ಬ್ ಮಾಡಿದ್ರು ಕೂಡ ಅಲ್ಲಿ 2 ಪಾಯಿಂಟ್ ಮುಂದೆ ಬರ್ತದೆ. ಮೊದಲಿಗೆ ಬರೋದು ಏನು ಗೊತ್ತಾ? ಮಾನ ಕಷಾಯ ಬರ್ತದೆ. ನಾ ಕುಂತೇನಿ ಗೊತ್ತಾಗಂಗಿಲ್ಲ ಅಂದ್ಬಿಡ್ತು ಒಮ್ಮೆ, ಅಂತೀವಿಲ್ರಿ? ನಾ ಕುಂತೇನಿ, ಎದು ಕುಂತೇನಿ, ಅಥವಾ ನಾ ಇಲ್ಲಿ ಕುಂತಿದ್ರಿಂದ ನೀವು ಬೇರೆ ಯಾರು ಡಿಸ್ಟರ್ಬ್ ಮಾಡಿದ್ರಿ ಅಂತಂದ್ರ ಇಲ್ಲಿ ಎಲ್ಲ ಜನ ಇದಾರಲ್ಲ ಅವ್ರಿಗೆ ಡಿಸ್ಟರ್ಬ್ ಆಗ್ತದೆ. ಈ ಭಾವನೂ ಇರಬಹುದು. ಅಥವಾ ಯಾವುದೋ ಒಂದು ವಿಚಾರದವರು ನಾವು ಶುಭ ಪರಿಣಾಮಗಳನ್ನ ಭಾವಿಸುವಾಗ ನಮಗೆ ಈ 4 ಬರಂಗಿಲ್ಲ. ಕ್ರೋಧ ಯಾಕೆ ಬರ್ತದೆ? ನಮಗ್ ಬೇಕಾದ ವಸ್ತು, ಬೇಕಾದ ವ್ಯಕ್ತಿ ನಾನು ಅನ್ಕೊಂಡಾಗ ನಂಗೆ ಸಿಗ್ಲಿಲ್ಲ ಅಂದ್ರೆ ಕ್ರೋಧ ಬರ್ತದೆ. ಹೌದೇನಿಲ್ರಿ? ಅಹಂಕಾರ ಯಾಕೆ ಬರ್ತದೆ? ಯಾರ ಹತ್ರ ಇಲ್ಲದ ವಸ್ತು ನನ್ನ ಹತ್ರ ಇದೆ. ಏನಾದ್ರು ಒಂದು ಹೆಚ್ಚಿಗೆ ಇದ್ರೆ ಅವನ್ನ ಹೇಗಿದೆ ಜಾಸ್ತಿ ಹೆಚ್ಚಿಗೆ ಇದ್ದಾಗ್ಲೂ ಬರ್ತದೆ. ಅಥವಾ ನನ್ನಲ್ಲಿ ಆ ಹೆಚ್ಚಿಗೆ ಇದ್ದದ್ದಕ್ಕೆ ನನಗೆ ಬೇಕಾದವರು ಅದಕ್ಕೆ ಗೌರವ ಕೊಡ್ಲಿಲ್ಲ ಅಂದಾಗ ಕೂಡ ಅಹಂಕಾರ ಬರ್ತದೆ. ಅಹಂಕಾರ ಪೂರ್ವಕ ಕ್ರೋಧ ಬರ್ತದೆ. ಇನ್ ಮಾಯಾಚಾರ ಯಾವಾಗ ನಾವು ಮಾಡ್ತೇವೆ? ಮಾಯಾಚಾರ ಯಾವಾಗ ಮಾಡ್ತೇವೆ? ಲೋಭದಿಂದ ಮಾಯಾಚಾರ ಮಾಡ್ತೇವೆ. ಉಳಿದದ್ದೆಲ್ಲಾನು ಲೋಭದಿಂದಾನೇ ಕೆಲಸ ಮಾಡ್ತಿರ್ತವೆ. ಮಾಯಾಚಾರ ಯಾವಾಗ ಬರ್ತದೆ ಅಂದ್ರೆ ಯಾವಾಗ ನಮಗೆ ನೇರವಾಗಿ ಆ ವಸ್ತುವನ್ನ ಪ್ರಾಪ್ತಿ ಮಾಡ್ಕೊಳ್ಳಿಕ್ ಬೇಕಾದ ವಸ್ತುವನ್ನ ಪಡಿಲಿಕ್ಕೆ ಆಗೋದಿಲ್ಲ, ಆವಾಗ ಈ ಕುಟಿಲ ಬುದ್ಧಿಯನ್ನ ಪ್ರಯೋಗಿಸ್ತೇವೆ, ಕುಟಿಲಾಚಾರವನ್ನ ಹೊಂದುತ್ತೇವೆ. ಹೇಳಿದ್ರಿ? ಆದ್ರೆ ಇದು ಕೂಡ ಸರಳವಾಗಿ ಬರ್ಲಿಲ್ಲ. ಇನ್ನು ಲೋಭ ಅಂದ್ರೆ ಲೋಭ, ಎಲ್ಲರಿಗೂ ರಾಜ ಇದ್ದಾನೆ, ಎಲ್ಲ ನನಗೆ ಬೇಕು, ನಾ ಅಂದಂಗ ಆಗ್ಬೇಕು, ನಾ ಹೇಳಿದ್ದ ಆಗ್ಬೇಕು, ನನಗೆ ಇಷ್ಟದಂಗ ಆಗ್ಬೇಕು, ನನಗೇ ಆಗ್ಬೇಕು. ಇದೇನಿದೆ ಲೋಭ. ಇವುಗಳು ಇಂಥ ಭಾವಗಳಿಂದ ದೂರವಾಗಿ ಉಳಿಯುವುದೇ ಕಷಾಯಗಳ ಮೇಲೆ ವಿಜಯ ಸಾಧಿಸ್ಲಿಕ್ಕೆ ಒಂದು ದಾರಿ ಇದೆ. ಇನ್ನು ನಾವು ದೂರ ಇದ್ದೇವೆ, ಈ ಭಾವಗಳನ್ನು ಭಾವಿಸೋದಿಲ್ಲ, ಆದಾಗ್ಯೂ ಬರ್ತಾ ಇದೆ, ಯಾವುದೋ ಒಂದು ನಿಮಿತ್ತ ಕಾರಣ ಆಗ್ತದೆ, ವಿಪರೀತ ಪರಿಸ್ಥಿತಿ ಬರ್ತಿದೆ, ಆವಾಗ ಭಗವಾನ್ ಆ ಮುಂದಿನ ವ್ಯಕ್ತಿ ನನಗ ಈಗ ಇಷ್ಟು ಹೀಯಾಳಿಸ್ತಾ ಇದ್ದಾರೆ ಅಥವಾ ಇಷ್ಟು ಕ್ರೋಧ ನನಗೆ ಮಾಡ್ತಿದ್ದಾರೆ ಅಂತಂದ್ರೆ ಅವರು ನನಗೆ ಉಪಕಾರ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಆ
ಅವರ ಮುಖದಿಂದ ಬರುವ ಬೈಗುಳಗಳಾಗಲಿ ಅಥವಾ ಹೀಯಾಳಿಕೆಯ ತಿರಸ್ಕಾರಗಳಾಗಲಿ ನನಗೆ ನನ್ನ ಕಡೆ ನೋಡ್ಲಿಕ್ಕೆ ಅವರು ದಾರಿ ಮಾಡಿಕೊಡ್ತಿದ್ದಾರೆ. ನಾನು ಪುನಃ ಈಗ ಅವರಿಗೆ ಕ್ರೋಧ ಮಾಡಿದೆನೋ ಅಂತಂದ್ರೆ ನಾನು ಮತ್ತೆ ಈ ಸಂಸಾರದಲ್ಲಿ ಬೀಳ್ಬೇಕಾಗ್ತದೆ, ಮತ್ತೆ ಅಶುಭ ಕರ್ಮಗಳನ್ನ ಕಟ್ಕೋಬೇಕಾಗ್ತದೆ. ಕಷಾಯದಿಂದ ಕಷಾಯ ಹುಟ್ಟಿದು, ಸಂಸಾರ ದೀರ್ಘವಾಯಿತು ಅಂತ ಅರ್ಥ. ಕಷಾಯದಿಂದ ಬರುವಂತಹ ಜೀವರುಗಳ ಜೊತೆಗೆ ವಿನಯದಿಂದ ವರ್ತಿಸಿದ್ರೆ ಸಂಸಾರ ಮುಗಿಯಿತು ಅಂತ ಅರ್ಥ. ಇಷ್ಟನ್ನ ಅಭ್ಯಾಸ ಮಾಡ್ತಾ ಹೋಗೋದಿದೆ. ತಿಳಿದ್ರಿ? ತಿಳಿದ್ರಿ. ಇದಕ್ಕೆ ಅವಲಂಬನೆ ಇದು ಸಹಜವಾಗಿ ಆಗೋದಿಲ್ಲ. ಇದು ಅಷ್ಟು ಸಹಜವಾಗಿ ಈ ಭಾವ ಅಂತ ಬರೋದಿಲ್ಲ. ಬರಬೇಕು ಅಂದ್ರೆ ದೇವ ಶಾಸ್ತ್ರ ಗುರುಗಳ ಸಾನ್ನಿಧ್ಯವನ್ನ ಹೊಂದಿರಬೇಕು. ದೇವರ ಸಾನ್ನಿಧ್ಯ ಹೆಂಗ್ ಹೊಂದುವುದು? ನಿತ್ಯ ಪೂಜೆ, ದೇವರ ಗುಣಗಾನ, ದರ್ಶನ ಇತ್ಯಾದಿ ಜಾಪ್ಯಗಳು ಇಂಥವುಗಳನ್ನ ಅವಲಂಬಿಸಬೇಕು. ಆಮೇಲೆ ಶಾಸ್ತ್ರ ಅಂದ್ರೆ ಸ್ವಾಧ್ಯಾಯದಲ್ಲಿ ಸಮಯ ಕಳಿಬೇಕು. ಓದುವುದರಲ್ಲಿ, ಚಿಂತನೆ ಮಾಡುವುದರಲ್ಲಿ, ಕೇಳುವುದರಲ್ಲಿ, ಚರ್ಚೆ ಮಾಡುವುದರಲ್ಲಿ ಸಮಯವನ್ನ ತೊಡಗಿಸಬೇಕು. ಇದು ಶಾಸ್ತ್ರದ ಅವಲಂಬನೆ ಆಯ್ತು. ಗುರುಗಳ ವೈಯಾವೃತ್ತ, ಆಹಾರ ಇತ್ಯಾದಿಗಳನ್ನ ಮೇಲಿಂದ ಮೇಲೆ ವಿಚಾರ ಮಾಡ್ತಾ ಇದ್ದೆವು, ಆ ಕಾರ್ಯದಲ್ಲಿ ತೊಡಗಿದ್ದೆವು ಅಂತಂದ್ರೆ ಅಶುಭ ಭಾವಗಳು ದೂರ ಆಗ್ತಾ ಹೋಗ್ತವೆ. ಅಶುಭದಿಂದ ಬಿಡಿಸ್ಕೊಳ್ಳೋದೇ ಧರ್ಮ ಧ್ಯಾನ ಇದೆ, ಮತ್ತೆ ಏನೇನೂ ಇಲ್ಲ. ತಿಳಿದ್ರಿ? ಇನ್ನು ಗತಿ ಕಷಾಯ ವೇದಗಳ ಜೊತೆಗೆ ಇನ್ನೊಂದಷ್ಟು ಗುಣ ಭಾವಗಳು ಇದಕ್ಕೆ ಬರ್ತಾವೆ ಇಲ್ಲಿ. ಮಿಥ್ಯಾದರ್ಶನ, ಒಂದು ಮಿಥ್ಯಾದರ್ಶನ ತಗೊಳ್ರಿ. ಮಿಥ್ಯಾದರ್ಶನದೊಳಗ ಒಂದೇ ಮಿಥ್ಯಾದರ್ಶನ, ಕರ್ಮದ ನಿಮಿತ್ತದಿಂದ ನೋಡ್ರಿ, ಮಿಥ್ಯಾತ್ವ ಕರ್ಮದಿಂದಲೇ ಪುನಃ ಮಿಥ್ಯಾತ್ವ ವೃದ್ಧಿ ಆಗ್ತಾ ಇದೆ. ಈಗ ಯಾರೋ ಒಬ್ರು ಹೇಳ್ತಾರೆ ಮೊದಲೇ ಮಿಥ್ಯಾತ್ವ ಇರ್ತದೆ. ಈಗ ನಾವೊಂದು ಯಾವುದೋ ಒಂದು ದೇವರಿಗೆ, ವಸ್ತ್ರಧಾರಿ ದೇವರಿಗೆ ಹೋಗಿ ಒಂದು ತೆಂಗಿನಕಾಯಿ ಒಡೆದು ಬಂದಿರ್ತೇವೆ. ಅವಾಗ ಇನ್ನೊಬ್ರು ಯಾರು ಹೇಳ್ತಾರೆ, ಈ ದೇವರಿಗೆ ತೆಂಗಿನಕಾಯಿ ಹೊಡಿಯೋದಕ್ಕಿಂತ ಮತ್ತೊಂದು ಗುಡ್ಡದ ಮೇಲೆ ಒಂದು ದೇವರಿದೆ, ಅಲ್ಲಿ ಬಂದು ಒಂದ್ ಸಲ ಬಂದು ತೆಂಗಿನಕಾಯಿ ಹೊಡೆದು ನೀ ಒಂದ್ ಹರಕೆ ಹೊತ್ತಿ ಅಂತಂದ್ರ ಬಹಳ ಜಲ್ದಿ ಕೆಲಸ ಸಿದ್ಧಿ ಆಗ್ತದೆ ಅಂತ ಯಾರೋ ಒಬ್ಬರ ಮಿತ್ರ ಬಂದು ಹೇಳ್ತಾರೆ. ಅವಾಗ ಏನ್ ಮಾಡ್ತೇವು, ಅದು ಮೊದಲ ಮಿಥ್ಯಾದರ್ಶನದಾಗ ಇತ್ತು ಪುನಃ ಅದನ್ನ ಜೋಡಿಸುವಂತ ಮತ್ತೊಂದು ಮಿಥ್ಯಾದರ್ಶ. ಇಲ್ಲಿ 2 ದಿನದಾಗ ಆ ದೇವ್ರಿಗೆ ಕೆಲಸ ಮಾಡ್ತಿತ್ತಂದ್ರೆ ಅಲ್ಲಿ ಒಂದೇ ತಾಸ್ನಾಗ ಮಾಡ್ತೈತಿ ಬಾರೋ ಕೆಲಸ ಅಂತ ಕರ್ಕೊಂಡು ಹೋಗ್ತದೆ ದೋಸ್ತ. ಮಿಥ್ಯಾತ್ವದಿಂದ ಪುನಃ ಮಿಥ್ಯಾತ್ವದ ಅವಕಾಶಗಳೇ ಹೆಚ್ಚಾಗ್ತವೆ. ಹಾಗಾಗಿ ಇದು ಕರ್ಮಜನಿತ ಭಾವ ಇದೆ. ಮಿಥ್ಯಾದರ್ಶನ ಇದು ಸ್ವಭಾವ ಅಲ್ಲ, ಕರ್ಮಜನಿತ ಭಾವ ಇದೆ. ಆಮೇಲೆ ಮಿಥ್ಯಾದರ್ಶನ ಅಜ್ಞಾನ ಅಂತ ಬರ್ತದೆ. ಕರ್ಮದ ಕಾರಣದಿಂದ ಒಂದು ಅಜ್ಞಾನ ಇದೆ ಇಲ್ಲಿ. ನೋಡ್ರಿ, ಹಿಂದೆ ಕೂಡ ಅಜ್ಞಾನ ಇತ್ತಲ್ಲ, ಯಾವುದರಲ್ಲಿತ್ತು? 18 ಭಾವಗಳಲ್ಲಿ ಅಜ್ಞಾನ ಇದೆ. ಇಲ್ಲಿ ಔದೈಕ ಭಾವದಲ್ಲಿ ಅಜ್ಞಾನ ಇದೆ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? 2 ಸರಿ ಯಾಕೆ ಕೊಟ್ಟಿದ್ದಾರೆ? ಕ್ಷಯೋಗ ಶಮಿಕದಲ್ಲಿ ಕೂಮತಿ ಕುಶುತ ಕುವಧಿ ರೂಪದಿಂದ ಹೇಳಿದ್ದಾರೆ. ಅಂದ್ರೆ ಸಮ್ಯಕ್ ಮಿಥ್ಯಾದೃಷ್ಟಿಯ ಅಪೇಕ್ಷದಿಂದ ಅಲ್ಲಿ ಅಜ್ಞಾನ ಇದೆ. ಇಲ್ಲಿ ಕೇವಲ ಜ್ಞಾನ ಅಪೇಕ್ಷೆಯಿಂದ ಗುಡ್. ಇಲ್ಲಿ ಏನ್ ಹೇಳಿದ್ದಾರೆ, ಇನ್ನು ಕೇವಲ ನಾನಿಲ್ಲಿ ಸಮ್ಯಕ್ ದೃಷ್ಟಿ ಇರ್ಲಿ, ಮಿಥ್ಯಾ ದೃಷ್ಟಿ ಇರ್ಲಿ, ಕೇವಲ ಜ್ಞಾನ ಪ್ರಾಪ್ತ ಆಗಿಲ್ಲ. ಕೇವಲ ಜ್ಞಾನ ಆಗಿಲ್ದವ್ರು ಎಲ್ಲರೂ ಅಜ್ಞಾನಿಗಳು. ಜ್ಞಾನಾವರಣ ಕರ್ಮದ ಆವರಣದ ಕಾರಣದಿಂದ ಅಜ್ಞಾನ ಇದೆ ಅಲ್ಲ ಇಲ್ಲಿ. ಹೌದು. ಎಲ್ಲಿ ತನಕ ಸಂಪೂರ್ಣ ತಿಳಿಯೋದಿಲ್ಲ, ಕೇವಲ ಜ್ಞಾನದ ಶಕ್ತಿ ಪ್ರಕಟ ಆಗೋದಿಲ್ಲ, ಅಲ್ಲಿ ತನಕ ಎಲ್ಲರೂ ಅಜ್ಞಾನದಲ್ಲಿದ್ದಾರೆ ಅಂತ ಅರ್ಥ. ಇನ್ನು ಮಿಥ್ಯಾದರ್ಶನ, ಜ್ಞಾನ, ಸಂಯತ, ಅಸಂಯತ ಅಥವಾ ಅಸಂಯಮ ಅಂತ ಬರ್ತದೆ. ಅಸಂಯಮ ಅಂದ್ರೇನು? ಸಂಯಮ ಇಲ್ಲದೆ ಇರೋದೇ ಅಸಂಯಮ. ಅಸಂಯಮದಲ್ಲಿ ಇದೇವಲ್ಲ, ಇದು ಕರ್ಮದ ಉದಯದ ಕಾರಣದಿಂದ ನಾವು ಅಸಂಯಮ ಇದೀವಿ. ಇದು ಸಹಜವಾದದಲ್ಲ ನಾವಿರೋದು.
ನಾವೇನಿದ್ದೇವೆ ನನಗ ಅದು ಆಗೋದಿಲ್ಲ ಇದು ಆಗೋದಿಲ್ಲ ಅಂತ ಇದೆ ಅಲ್ಲ, ನಮಗೆ ನಾವು ಕವಚ ಹಾಕೊಂಡು ಕೂತಿದ್ದೇವಲ್ಲ, ಇದು ಕರ್ಮದ ಉದಯವನ್ನ ಅನುಭವಿಸ್ತಾ ಇದ್ದೇವೆ ನಾವು. ಕರ್ಮ ನಿಮಿತ್ತ ಆಗ್ತಿದ್ರಿ ಬೇಯಜ್ಜಿಯಲ್ಲಿ, ಕರ್ಮ ನಿಮಿತ್ತ ಆಗ್ತಿದ್ರಲ್ಲಿ ಕಾರಣ ಅದೇ ಕರ್ಮದ ಉದಯವನ್ನೇ ನಾವು ಸ್ವೀಕರಿಸಿದ್ದೇವಲ್ಲ. ಕರ್ಮದ ಉದಯ ಇರೋದ್ರಿಂದ ನಾವು ಅಸಂಯಮದಲ್ಲಿದ್ದೇವೆ. ಅದನ್ನ ಗೆಲ್ಲುವ ಪ್ರಯತ್ನ ಮಾಡುವುದಿಲ್ಲ. ಈಗ ಕ್ರೋಧ ಬರ್ತಾ ಇದೆ, ಕ್ರೋಧದಲ್ಲಿ ಕ್ರೋಧದ ಭಾವ ಬರ್ತಾ ಇದೆ. ಕ್ರೋಧವನ್ನ ಪ್ರಕಟ ಮಾಡ್ಲಿಲ್ಲ ಅಂತಂದ್ರೆ ಅದು ಉದಯ ಏನ್ ಮಾಡೋದಿದೆ? ಉದಯವನ್ನ ಜಯಿಸಿದಂತಾಯ್ತು. ಹಾಗೇನೆ ಇಲ್ಲಿ ಅಸಂಯಮದಲ್ಲಿ ಇರ್ಲಿಕ್ಕೆ ಔದೈಕ ಭಾವ ಕಾರಣ ಆದ್ರೆ ಔದೈಕ ಭಾವವನ್ನ ಜಯಿಸಬಹುದು, ಸಂಯಮ ಧಾರಣೆ ಮಾಡಬಹುದು. ಮಾಡಿದ್ರೆ ಅಸಂಯಮ ಏನ್ ಮಾಡುದು? ಇದು ಬಿಟ್ಟು ಹೋಗ್ತದೆ. ಹೀಗೆ ಅಸಂಯಮದಲ್ಲಿರೋದು ಕೂಡ ಕರ್ಮಜನಿತ ಭಾವವಿದೆ. ಆಮೇಲೆ ಅಸಿದ್ಧತ್ವ. ಅಸಿದ್ಧತ್ವ ಅಂದ್ರೆ ಸಿದ್ಧ ಪರಮಾತ್ಮ ಯಾಕಾಗಿಲ್ಲ? ಎಲ್ಲಿ ತನಕ ಕರ್ಮದ ಉದಯ ಇದೆ ಅಲ್ಲಿ ತನಕ ನಾವು ಸಿದ್ಧ ಇಲ್ಲ. ಎಲ್ಲಿ ತನಕ ಕರ್ಮದ ಉದಯ ಇದೆ, ಯಾವುದೇ ಕರ್ಮ ಇರ್ಲಿ, ಒಂದು ಕರ್ಮ ಉದಯಕ್ಕಿದ್ರೂ ನಾವು ಸಿದ್ಧ ಅಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ಜೀವನು ಅಸಿದ್ಧತ್ವ ಭಾವದಿಂದ ತುಂಬಿದೆ ಸಂಸಾರದಲ್ಲಿ. ಯಾಕಂದ್ರೆ ಎಲ್ಲ ಜೀವಕ್ಕೂ ಸಂಸಾರದಲ್ಲಿ ಕರ್ಮದ ಉದಯ ಇದೆ. ಹಾಗಾಗಿ ಅಸಿದ್ಧತ್ವ ಇದು, ಔದೈಕ ಭಾವ ಇದೆ. ಸಿದ್ಧ ಆಗದೆ ಇರೋದೇ ಒಂದು ಕರ್ಮದ ಕೆಲಸ ಇದೆ. ಕರ್ಮ ಉದಯಕ್ಕಿದೆ ಅಂತಾನೆ ನಾವು ಯಾರು ಸಿದ್ಧ ಆಗಿಲ್ಲ. ಹೀಗೆ ಇವು ಎಲ್ಲಾನು ಒಂದೊಂದಿದಾವ್. ಗತಿ 4, ಕಷಾಯ 4, ವೇದ 3, ಎಷ್ಟಾಯ್ತು ಎಲ್ಲ ಸೇರಿ? 4, 4, 3, 11. ಆಮೇಲೆ ಒಂದು ಮಿಥ್ಯಾದರ್ಶನ 12, ಒಂದು ಅಜ್ಞಾನ 13, ಒಂದು ಅಸಂಯಮ 14, ಒಂದು ಅಸಿದ್ಧತ್ವ 15. ಆಮೇಲೆ ಲೇಷ ಗತಿ ಕಷಾಯ ಲಿಂಗ ಮಿಥ್ಯಾದರ್ಶನ ಜ್ಞಾನ ಸಂಯತ ಸಿದ್ಧ ಲೇಷ ಚತುಶ್ಚತುಷ್ತ್ರೈಕೈಕ ಷಡ್ಭೇದ. ಲೇಷಗಳೆಷ್ಟಿದಾವೆ? 6 ಇದಾವೆ. ಯಾವ್ಯಾವ ಇದಾವು? ಕೃಷ್ಣಲೇಶೆ, ನೀಲಲೇಶೆ, ಕಾಬೋದಲೇಶೆ, ಪೀತಲೇಶೆ, ಪದ್ಮಲೇಶೆ, ಶುಕ್ಲಲೇಶೆ. ಈ 6ರಲ್ಲಿ ಕೃಷ್ಣ, ನೀಲ, ಕಾಬೋದ ಅಶುಭ ಇದ್ದಾವೆ. ಪೀತ, ಪದ್ಮ, ಶುಕ್ಲ ಇದ್ದಾವೆ. ಇವೆಲ್ಲಾನು ಕೂಡ ಕರ್ಮದ ತೀವ್ರತೆಯ ಕಾರಣದಿಂದ ಜೀವದಲ್ಲಿ ಉತ್ಪನ್ನ ಆಗುವಂಥವುಗಳು. ತೀವ್ರತೆ ಮಂದತೆ ಅನುಸಾರವಾಗಿ ಕೃಷ್ಣ, ನೀಲ ಮೊದಲಾದ ಲೇಷಗಳಾಗ್ತವೆ. ತೀವ್ರ ಕಷಾಯ ಇತ್ತು ಅಂದ್ರೆ ಲೇಷಗಳು ತೀವ್ರ ಆಗ್ತವು. ಮಂದ ಕಷಾಯ ಇತ್ತು ಅಂದ್ರೆ ಮಂದ ಲೇಷ ಇರ್ತವು. ಅಂದ್ರೆ ಈ ಲೇಷಗಳು ಕೂಡ ನಮ್ಗೆ ಕರ್ಮದ ಉದಯದ ಕಾರಣದಿಂದ ಉತ್ಪತ್ತಿ ಆಗ್ತಾ ಇವೆ. ಹೀಗೆ ಅವೆಲ್ಲ ಸೇರಿ 15, ಇವು 6. ಎಷ್ಟಾಯ್ತು? 21 ಭಾವಗಳು, ಔದೈಕ ಭಾವಗಳು ಅನ್ನಿಸ್ಕೊಂಡಿವೆ. ಇವೆಲ್ಲ ನಮ್ಮ ಹತ್ರ ಇದಾವೇನಿಲ್ಲೋ ಪರೀಕ್ಷೆ ಮಾಡು. ಗತಿ ರೂಪದ ಔದೈಕ ಭಾವ ನಮ್ಮಲ್ಲಿದೆ. ಯಾವ ಗತಿಯಲ್ಲಿದ್ದೇವೆ ಆ ರೀತಿ ಭಾವ ಬರ್ತದೆ. ಕಷಾಯ ರೂಪದ ಭಾವಗಳು, ಔದೈಕ ಭಾವಗಳು ನಮ್ಮಲ್ಲಿದ್ದಾವೆ. ಇದಾವೇನಿಲ್ರಿ? 4 ಇದಾವ್ರೇನು? ಎಲ್ಲ ಒಂದೊಂದು ಇದಾವ? 4 ಟೋಟಲ್ ಒಂದು ಜೀವನದಲ್ಲಿ 4 ಇದಾವೆ. ಒಂದ್ ಟೈಮಿಗೆ ಒಂದೇ ಇದ್ರೂ ಕೂಡ ಟೋಟಲ್ ಜೀವನದ ಅಪೇಕ್ಷದಿಂದ 4 ಬಳಸ್ತೇವೆ, ಯಥೇಚ್ಛವಾಗಿ ಬಳಸ್ತೇವೆ. ಆಮೇಲೆ ಮಿಥ್ಯಾದರ್ಶನ ಇದ್ದಾಗ ಇಲ್ಲದೆ ಇರುವಾಗಿಲ್ಲ. ಒಂದ್ ವೇಳೆ ಅದನ್ನ ಬಳಸ್ಕೊಂಡ್ರೆ ಇದೆ. ವಿಶ್ವಾಸ ಬದಲಾಯಿಸ್ಕೊಂಡೇವಂದ್ರೆ ಇದೆ.
ವಿಶ್ವಾಸ ಬದಲಾಯಿಸ್ಕೊಳ್ಳಿಲ್ಲ, ಸಮ್ಯಕ್ ದರ್ಶನ ದೇವಶಾಸ್ತ್ರ ಗುರುಗಳಲ್ಲಿ ಸಚ್ಚೆ ಸದ್ದಾನ ಇದೆ ಅಂತಂದ್ರೆ ಮಿಥ್ಯಾ ದರ್ಶನ ಇಲ್ಲ. ಸದ್ಯಕ್ಕೆ ಅದೊಂದು ಇಲ್ಲ ಅಂತ ತಿಳ್ಕೊಳ್ಳಿ, ಉಳಿದದ್ದು ಇದೆ. ಆಮೇಲೆ ಅಜ್ಞಾನ ಇದೆ, ಅಸಂಯಮ, ಅಸಿದ್ಧತ್ವ ಎಲ್ಲಾನು ಇದಾವೆ. ಮಿಥ್ಯಾ ದರ್ಶನ ಒಂದಿಲ್ಲ ಅಂತ ತಿಳ್ಕೊಬಹುದು. ಇನ್ ಏಷ್ಯಾದೊಳಗ ಕೃಷ್ಣ, ನೀಲ, ಕಾಬೋಧ, ಪೀತ, ಪದ್ಮ, ಶುಕ್ಲ. ಅಸಂಯಮಿ ಇದ್ದೇವೆ ಅಂತಂದ್ರೆ, ಕಂಪ್ಲೀಟ್ಲಿ ಅಸಂಯಮಿ ಇದ್ದೇವೆ ಅಂತಂದ್ರೆ 6ರಲ್ಲಿ ಯಾವ್ದನ್ನಾದ್ರೂ ಯಾವಾಗ ಬೇಕಾದ್ರೂ ಬಳಸ್ತೇವೆ. ಇನ್ನು ರತಿ ಆಗಿದ್ದೇವೆ ಅಂದ್ರೆ ಶುಭಲೇಶಗಳಲ್ಲಿ ಯಾವ್ದಾದ್ರೂ ಒಂದಿರ್ತದೆ. ತಿಳಿದ್ರಿ? ಮಿಥ್ಯಾ ದರ್ಶನ ಕೊಟ್ಟಿದ್ದಾರೆ, ಮಿಥ್ಯಾ ಜ್ಞಾನ ಇರುತ್ತಲ್ಲ ಅದರಲ್ಲಿ. ಮಿಥ್ಯಾ ಜ್ಞಾನ ಇದೊಂದು ಅಜ್ಞಾನ ಅಂತ ಹೇಳಿದಾರಲ್ಲ. ಅಜ್ಞಾನ ಅಂದ್ರೆ ಕೇವಲ ಜ್ಞಾನದ ಅಪೇಕ್ಷೆಯಿಂದ ನೋಡ್ರಿ, ಮಿಥ್ಯಾ ದರ್ಶನ ಯಾವ್ದಿದೆ, ಮಿಥ್ಯಾ ದರ್ಶನ ಇದೆ ಅಂದ್ರೆ ಅಲ್ಲಿ ಇಲ್ಲಿ ಕ್ಷಾಯೋಕ್ಷಮಿಕ ಭಾವಗಳಲ್ಲಿ ಕುಮತಿ, ಕುಶುತ, ಕುಹುದಿ ಅಂತ ಹೇಳಿದ್ದಾರೆ. ಮಿಥ್ಯಾ ಜ್ಞಾನಕ್ಕೆ ಒಂದು ಕರ್ಮ ಇಲ್ಲ. ಮಿಥ್ಯಾ ದರ್ಶನದ ಪ್ರಭಾವದಿಂದ ಜ್ಞಾನದಲ್ಲಿ ಮಿಥ್ಯಾಪನ್ ಬರ್ತದೆ. ಮಿಥ್ಯಾ ನೋಡ್ರಿ, ಜ್ಞಾನಾವರಣ ಈಗ ಮಿಥ್ಯಾ ದೃಷ್ಟಿ ಇದ್ರೂ ಕೂಡ ನೀರಿಗೆ ನೀರಂತಾನೆ ಹೇಳ್ತಾರೆ, ಮಣ್ಣಿಗೆ ಮಣ್ಣಂತಾನೆ ಹೇಳ್ತಾರೆ, ಮನುಷ್ಯನಿಗೆ ಮನುಷ್ಯ, ಕತ್ತೆಗೆ ಕತ್ತೆ, ಆನೆಗೆ ಆನೆ, ಸಿಂಹಕ್ಕೆ ಸಿಂಹ ಹೀಗೆ ಹೇಳ್ತಾರಲ್ಲ. ಮಿಥ್ಯಾ ದರ್ಶನ ಇರುವ ಕಾರಣದಿಂದ ಯಥಾರ್ಥ ಶಬ್ದಾನ ಅಲ್ಲಿ ಆಗಿಲ್ಲ, ತತ್ವ ಶಬ್ದಾನ. ಅದಕ್ಕೋಸ್ಕರ ಆ ಇರುವ ಜ್ಞಾನವೇ ಮಿಥ್ಯಾ ಜ್ಞಾನ ಅನಿಸ್ಕೋತದೆ. ಅದು ಸೆಪರೇಟ್ ಆಗಿ ಕರ್ಮ, ಅದಕ್ಕೊಂದು ಈಗ ಸಮ್ಯಕ್ತವನ್ನ ಇಲ್ಲದಂತೆ ಮಾಡ್ಲಿಕ್ಕೆ ಹೆಂಗ ಮಿಥ್ಯಾತ್ವ ಅನ್ನುವಂಥದ್ದು ಕರ್ಮ ಇದೆ ಇಲ್ಲ, ಹಂಗ ಜ್ಞಾನವನ್ನ ಮಿಥ್ಯಾ ಜ್ಞಾನ ಮಾಡ್ಲಿಕ್ಕೆ ಒಂದು ಕರ್ಮ ಇಲ್ಲ. ಮಿಥ್ಯಾ ದರ್ಶನದ ಕಾರಣದಿಂದ ಮಿಥ್ಯಾ ಜ್ಞಾನ ಉಂಟಾಗುತ್ತೆ, ಇರುವ ಜ್ಞಾನವೇ ಮಿಥ್ಯಾ ಆಗಿಬಿಡ್ತದೆ. ಸರಿ. ಹೀಗೆ ಔದೈಕ ಭಾವಗಳು 21 ತಿಳಿತು. ಒಳ್ಳೆಯದು. ಪಾರಿಣಾಮಿಕ ಭಾವ, ಕರ್ಮ ನಿರಪೇಕ್ಷ ಭಾವ, ಭೇದ 3, ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಜೀವತ್ವ ಚೇತನಾ ಶಕ್ತಿ, ಭವ್ಯತ್ವ ರತ್ನತ್ರಯ, ಮೋಕ್ಷ ಮೊದಲಾದವುಗಳು ಪ್ರಾಪ್ತವಾಗುವ ಯೋಗ್ಯತೆ, ಅಭವ್ಯತ್ವ ಸಮ್ಯಕ್ತ್ವ, ಮೋಕ್ಷ ಮೊದಲಾದವುಗಳು ಪ್ರಾಪ್ತವಾಗದಿರುವ ಯೋಗ್ಯತೆ. ಪಾರಿಣಾಮಿಕ ಭಾವ, ಅಸಾಧಾರಣ ಭಾವಗಳಲ್ಲಿ 5ನೇದು ಪಾರಿಣಾಮಿಕ ಭಾವ. ಪಾರಿಣಾಮಿಕ ಭಾವ ಅಂತಂದ್ರೆ ಏನು? ಯಾವ ಕರ್ಮದ್ದು ಯಾವುದೇ ಅಪೇಕ್ಷೆ ಇಲ್ಲದೆ, ಅಂದ್ರೆ ಕರ್ಮದ ಉದಯವೂ ಇಲ್ಲದೆ, ಕರ್ಮದ ಉಪಶಮವೂ ಇಲ್ಲದೆ, ಕರ್ಮದ ಕ್ಷಯೋಪಶಮ ಕ್ಷಯ ಯಾವುದೇ ಅಪೇಕ್ಷೆ ಇಲ್ಲದೆ, ಅಂದ್ರೆ ಕರ್ಮ ನಿರಪೇಕ್ಷದಿಂದ ಜೀವದಲ್ಲಿ ಜೀವತ್ವವಿದೆ, ಜೀವನ ಮಾಡುವಂತ ಶಕ್ತಿ ಇದೆ, ಅಂದ್ರೆ ಚೇತನಾ ಶಕ್ತಿ ಇದೆ, ಅದು ಪಾರಿಣಾಮಿಕ ಭಾವ. ಜೀವದಲ್ಲಿ ಭವ್ಯತ್ವ ಶಕ್ತಿ ಇದೆ, ಅಂದ್ರೆ ಸಮ್ಯಕ್ ದರ್ಶನ ಇತ್ಯಾದಿ ರತ್ನತ್ರಯಗಳನ್ನ, ಮೋಕ್ಷವನ್ನ ಹೊಂದುವಂತಹ ಪಾತ್ರತೆ ಇದೆ. ಅದು ಕೂಡ ಯಾವ ಕರ್ಮದಿಂದ ಬದಲಾಗುವಂಥದ್ದಲ್ಲ, ಪರಿಣಮಿಸುವಂಥದ್ದಲ್ಲ, ಅದು ಭವ್ಯತ್ವ. ಇದು ಕೂಡ ಪಾರಿಣಾಮಿಕ ಭಾವ. ಪಾರಿಣಾಮಿಕದಲ್ಲಿನೇ ಇನ್ನೊಂದು ಅಭವ್ಯತ್ವ ಅಂತಿದೆ. ಇದು ಸಮ್ಯಕ್ತ್ವ ಇತ್ಯಾದಿ ಗುಣಗಳನ್ನು, ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಳದ ಯೋಗ್ಯತೆ ಸಹಜವಾಗಿ ಯಾವುದರಲ್ಲಿ ಇದೆಯೋ ಅಂಥದ್ದನ್ನ, ಇದು ಕೂಡ ಯಾವ ಕರ್ಮದ ಕಾರಣದಿಂದ ಅಲ್ಲ. ಅಭವ್ಯತ್ವ ಅನ್ನೋದು ಕೂಡ ಯಾವ ಕರ್ಮದ ಕಾರಣದಿಂದ ಅಲ್ಲ, ಭವ್ಯತ್ವ ಅನ್ನೋದು ಕೂಡ ಯಾವ ಕರ್ಮದ ಕಾರಣದಿಂದ ಅಲ್ಲ. ಜೀವ ಜೀವಿಸ್ತಾ ಇದೆ ಅಂದ್ರೆ ಜ್ಞಾನ ದರ್ಶನ ಗುಣದಿಂದ, ಚೇತನಾ ಶಕ್ತಿಯಿಂದ ಜೀವಿಸ್ತಾ ಇದೆ. ಹಾಗಾಗಿ ಅದು ಕೂಡ ಯಾವ ಕರ್ಮದ ಕಾರಣದಿಂದ ಅಲ್ಲ. ಹಾಗಾಗಿ ಜೀವತ್ವ, ಭವ್ಯತ್ವ, ಅಭವ್ಯತ್ವ ಈ 3 ಭಾವಗಳನ್ನ ಜೀವದ ಪಾರಿಣಾಮಿಕ ಭಾವಗಳು ಅಂತ ಕರೆಯುತ್ತಾರೆ.
ಇವುಗಳಲ್ಲಿ ಯಾವುದೇ ಕರ್ಮದ ಹಸ್ತಕ್ಷೇಪ ಇರುವುದಿಲ್ಲ. ಇವು ಸ್ವಯಂ ಜೀವಗತವಾಗಿ ಪರಿಣಮಿಸುತ್ತವೆ. ತಿಳಿತು? ಹೀಗೆ 5 ಭಾವಗಳು ಹೇಗೆ ಆಗ್ತಾ ಇವೆ, ಹೇಗೆ ಉತ್ಪತ್ತಿ ಆಗ್ತವೆ ಅನ್ನೋದನ್ನ ಹೇಳಿದರು. ಇನ್ನೊಮ್ಮೆ ರಿಪೀಟ್ ನೋಡ್ಕೊಡ್ರಿ ಎಲ್ಲನೂ. ಔಪಶಮಿಕ ಭಾವ ಹೇಗೆ ಉತ್ಪತ್ತಿಯಾಗುತ್ತದೆ? ಕರ್ಮದ ಉಪಶಮನದಿಂದ. ಕ್ಷಾಯಿಕ ಭಾವ ಹೇಗೆ ಉತ್ಪತ್ತಿಯಾಗುತ್ತದೆ? ಕ್ಷಯದಿಂದ ಕ್ಷಾಯಿಕ ಭಾವ ಉತ್ಪತ್ತಿಯಾಗುತ್ತದೆ. ಕರ್ಮದ ಕ್ಷಯ ಅಂದ್ರೆ ಕರ್ಮ ನಾಶವಾಗುವುದರಿಂದ ಕ್ಷಾಯಿಕ ಭಾವ. ಕ್ಷಾಯೋಪಶಮಿಕ ಭಾವ ಹೇಗೆ ಆಗುತ್ತದೆ? ಕರ್ಮದ ಕ್ಷಯ, ಉಪಶಮ, ಉದಯ 3 ಅವಸ್ಥೆಗಳು ಆಗುವುದರಿಂದ ಕ್ಷಾಯೋಪಶಮಿಕ ಭಾವ ಉತ್ಪತ್ತಿ ಆಗುತ್ತದೆ. ಔದಯಿಕ ಭಾವ ಹೇಗೆ ಉಂಟಾಗುತ್ತದೆ? ಕರ್ಮದ ಉದಯದಿಂದ. ಕರ್ಮದ ಉದಯದಿಂದ. ಪಾರಿಣಾಮಿಕ ಭಾವ ಹೇಗೆ ಉಂಟಾಗುತ್ತದೆ? ನಿಸರ್ಗದಿಂದ ಕರ್ಮೋತ್ಸವ ನಿಮಿತ್ತ ಏನು ಇರೋದಿಲ್ಲ. ಉದಯನಿಂದ ಉಪಶಮನೂ ಇರಲ್ಲ, ಕ್ಷಯಕ್ಷಮನೂ ಇರಲ್ಲ. ಸರಿ. ಯಾವ ಭಾವ ಕರ್ಮ ನಿರಪೇಕ್ಷವಾಗಿದೆಯೋ ಅದು ಪಾರಿಣಾಮಿಕ ಭಾವ. ಹೀಗೆ 5 ಭಾವಗಳ ಉತ್ಪತ್ತಿಯನ್ನ ತಿಳ್ಕೋಬೇಕು. ಅಂದ್ರೆ ಅದು ಯಾವ ರೀತಿ ಅವುಗಳು ಇದಾವೆ ನಮ್ಮಲ್ಲಿ ಅನ್ನೋದನ್ನ ಹೀಗೆ ತಿಳಿಯುವಂತ ಪ್ರಯತ್ನ ಮಾಡಬೇಕು. ತಿಳಿದು ಸಮ್ಯಕ್ತ್ವ ಮೊದಲಾದ ಗುಣಗಳಲ್ಲಿ ಸಂಭವಿಸುವ ಭಾವಗಳು. ಈಗ ಒಂದು ಮುಖ್ಯವಾದ ಹಂತಕ್ಕೆ ತಲುಪಿದೆ. 5 ಭಾವಗಳು ಹೇಗೆ ಆಗ್ತವೆ ಅನ್ನೋದನ್ನ ಹೇಳಿದ ಮೇಲೆ ಮಹಾರಾಜರು ಸಮ್ಯಕ್ತ್ವ ಆದಿ ರತ್ನತ್ರಯಗಳ ವಿಷಯವನ್ನ ತೆಗೆದುಕೊಳ್ತಾರೆ. ಅಥವಾ ಸಮ್ಯಕ್ತ್ವ ಅಂತ ಒಂದೇ ಗುಣ ತೆಗೆದುಕೊಂಡ್ರು ಕೂಡ ಒಂದೊಂದರಲ್ಲಿ ಯಾವ ಯಾವ ಭಾವಗಳು ಸಂಭವಿಸ್ತವೆ. ಈಗ ಒಂದು ಸಮ್ಯಕ್ ದರ್ಶನ ಆಗಿದೆ ಅಂದ್ರೆ ಅಲ್ಲಿ ಯಾವ್ಯಾವ ಭಾವ ಇರ್ಲಿಕ್ಕೆ ಸಾಧ್ಯ, ಇವುಗಳ ಮೇಲೆ ಇನ್ನು ವಿಷಯವನ್ನ ತೆಗೆದುಕೊಂಡು ಮುಂದೆ ಹೇಳ್ತಾರೆ. ಸಮ್ಯಕ್ತ್ವ ಗುಣದಲ್ಲಿ, ಚಾರಿತ್ರ್ಯ ಗುಣದಲ್ಲಿ, ಜ್ಞಾನ ಮತ್ತು ದರ್ಶನ ಗುಣದಲ್ಲಿ. ಸಮ್ಯಕ್ತ್ವ ಗುಣದಲ್ಲಿ, ಚಾರಿತ್ರ್ಯ ಗುಣದಲ್ಲಿ, ಜ್ಞಾನ ದರ್ಶನ ಗುಣದಲ್ಲಿ. ಹೋದ್ರಿ. ಸಮ್ಯಕ್ತ್ವ ಗುಣದಲ್ಲಿ 3: ಔಪಶಮಿಕ ಸಮ್ಯಕ್ತ್ವ ಭಾವ, ಶಾಯಿಕ ಸಮ್ಯಕ್ತ್ವ ಭಾವ, ಶಾಯೋಪಶಮಿಕ ಸಮ್ಯಕ್ತ್ವ ಭಾವ. ಸಮ್ಯಕ್ತ್ವ ಗುಣದಲ್ಲಿ, ಸಮ್ಯಕ್ತ್ವದಲ್ಲಿ ಎಷ್ಟು ಭೇದಗಳಿದಾವೆ? 3 ಭೇದಗಳಿದಾವೆ. ಯಾವ್ಯಾವ ಭೇದಗಳು? ಸಮ್ಯಕ್ತ್ವ ಭಾವ, ಔಪಶಮಿಕ ಸಮ್ಯಕ್ತ್ವ, ಕ್ಷಾಯೋಪಶಮಿಕ ಸಮ್ಯಕ್ತ್ವ ಮತ್ತು ಕ್ಷಾಯಿಕ ಸಮ್ಯಕ್ತ್ವ. ಇದರಲ್ಲಿ ಔಪಶಮಿಕ ಸಮ್ಯಕ್ತ್ವ ಇರುವಾಗ ಯಾವ ಭಾವ ಇದೆ? ಔಪಶಮಿಕ ಸಮ್ಯಕ್ತ್ವ. ಔಪಶಮಿಕ ಸಮ್ಯಕ್ತ್ವ ಭಾವವೇ ಇದೆ. ಕ್ಷಾಯಿಕ ಸಮ್ಯಕ್ತ್ವ ಇರುವಾಗ ಕ್ಷಾಯಿಕ ಸಮ್ಯಕ್ತ್ವ ಭಾವ ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವಾಗ ಕ್ಷಾಯೋಪಶಮಿಕ ಸಮ್ಯಕ್ತ್ವದ್ದೇ ಭಾವ ಇದೆ. ಹೀಗೆ ಯಾವ ಸಮ್ಯಕ್ ದರ್ಶನ ಇದೆ ಅದು ಕರ್ಮದಲ್ಲಿ ಆ ರೀತಿಯ ಯಾವ ರೀತಿಯ ಬದಲಾವಣೆ ಕರ್ಮದಲ್ಲಿ ಆಗಿದೆ ಮಾಡಿದ್ದೇವೆ ಅದೇ ಹೆಸರು ಆ ಸಮ್ಯಕ್ತ್ವಕ್ಕೆ ಬರ್ತದೆ. ಭಾವ ಕೂಡ ಅದೇ ಹೆಸರಿಂದ ಇರ್ತದೆ. ಮೋಹನೀಯ ದರ್ಶನ ಮೋಹನೀಯ ಕರ್ಮದ್ದು ಅನಂತಾನ ಬಂದಿದ್ದು ಉಪಶಮ ಮಾಡಿದೆವು ಅಂತಂದ್ರೆ ಉಪಶಮ ಸಮ್ಯಕ್ತ್ವ ಅಂತೇಳಿ ಭಾವ ಬಂತು. ಮೋಹನೀಯ ಅನಂತಾನುಬಂಧಿ ಮತ್ತು ದರ್ಶನ ಮೋಹದ್ದು ಕ್ಷಯೋಪಶಮ ಆಯಿತು ಅಂತಂದ್ರೆ ಕ್ಷಯೋಪಶಮಿಕ ಸಮ್ಯಕ್ತ್ವ ಆಯಿತು ಅಂತ ಅರ್ಥ.
ಈ 7 ಪ್ರಕೃತಿಗಳದ್ದು ನಾಶ ಆಯ್ತು ಅಂತಂದ್ರೆ ಕ್ಷಾಯಿಕ ಸಂಭವ ಇದೆ ಅಂತ ಅರ್ಥ. ಹೀಗೆ ಅದೇ ಭಾವಗಳು ಅಲ್ಲಿ ಇರ್ತವೆ. ಚಾರಿತ್ರ್ಯ ಗುಣದಲ್ಲಿ 3 ಭೇದ: ಔಪಶಮಿಕ ಚಾರಿತ್ರ ಭಾವ, ಕ್ಷಾಯಿಕ ಚಾರಿತ್ರ ಭಾವ, ಕ್ಷಾಯೋಪಶಮಿಕ ಚಾರಿತ್ರ ಭಾವ. ಇನ್ ಚಾರಿತ್ರದಲ್ಲಿ ಕೂಡ ಎಷ್ಟು ಭೇದಗಳನ್ನು ಹೇಳಿದ್ರು? ಭಾವಗಳಿಗೆ ಸಂಬಂಧಪಟ್ಟ ಹಾಗೆ 3 ಆಗ್ತವೆ. ಔಪಶಮಿಕ ಚಾರಿತ್ರ ಭಾವ, ಕ್ಷಾಯಿಕ ಚಾರಿತ್ರ ಭಾವ, ಕ್ಷಾಯೋಪಶಮಿಕ ಚಾರಿತ್ರ ಭಾವ. ಔಪಶಮಿಕ ಚಾರಿತ್ರ ಹೇಗೆ ಉಂಟಾಗ್ತದೆ? ಔಪಶಮದಿಂದಲೇ ಆಗ್ತದೆ. ಕರ್ಮದ ಉಪಶಮವಿದೆ. ಚಾರಿತ್ರ ಮೋಹನೀಯ ಕರ್ಮದ ಉಪಶಮದಿಂದ. ಚಾರಿತ್ರ ಮೋಹನೀಯ ಕರ್ಮದ ಅಪ್ರತ್ಯಾಖ್ಯಾನಾವರಣ, ಪ್ರತ್ಯಾಖ್ಯಾನಾವರಣ, ಸಂಜ್ವಲನ ಹಾಗೂ ಆಶಾದಿ ನೌಕಷಾಯಗಳು ಎಲ್ಲಾ ಸೇರಿ 21 ಕರ್ಮಗಳಿದಾವಲ್ಲ, ಆ 21 ಕರ್ಮಗಳು ಉಪಶಮನವಾದಾಗ ಏನಾದಾಗ? ಉಪಶಮನವಾದಾಗ ಜೀವದಲ್ಲಿ ಔಪಶಮಿಕ ಚಾರಿತ್ರ ಭಾವ ಇದೆ ಅಂತ ತಿಳ್ಕೋಬೇಕು. ಔಪಶಮಿಕ ಚಾರಿತ್ರ ಭಾವ ಈ 21 ಕರ್ಮಗಳ ಉಪಶಮನವಾದಾಗ ಔಪಶಮಿಕ ಚಾರಿತ್ರ ಭಾವ ಇರುತ್ತದೆ. ತಿಳಿದು? ಇದು ಎಲ್ಲಿ ಉತ್ಪನ್ನ ಆಗ್ತದೆ? ಯಾರಿಗೆ ಉತ್ಪನ್ನ ಆಗ್ತದೆ? ಮುನಿಗಳಿಗೆ 8ನೇ ಭಾವನೆಗೆ ಉತ್ಪನ್ನ ಆಗುತ್ತೆ. ಒಳ್ಳೆಯದು, ಸರಿ ಇದೆ. ಮುನಿ ಮಹಾರಾಜರಿಗೆ ಶ್ರೇಣಿ ಏರುವಂತ, ಉಪಶಮ ಶ್ರೇಣಿ ಏರುವಂತ ಮುನಿ ಮಹಾರಾಜರಿಗೆ ಉತ್ಪನ್ನವಾಗ್ತದೆ. ಏರಿಕೆ ಅಪೇಕ್ಷದಿಂದ 8ರಿಂದ 11ರವರೆಗೆ ಇದೆ. ಇಳಿಕೆ ಅಪೇಕ್ಷದಿಂದ ಪುನಃ 4ರ ತನಕನೂ ಇಳಿಬಹುದು. ತಿಳಿದ್ರಿ? ಇನ್ನು ಕ್ಷಾಯಿಕ ಭಾವ, ಕ್ಷಾಯಿಕ ಚಾರಿತ್ರ ಭಾವ ಯಾರಿಗೆ ಉತ್ಪನ್ನವಾಗ್ತದೆ? 8ನೇ ಗುಣಸ್ಥಾನ ಹಿಡ್ಕೊಂಡ 11ನೇ ಬಿಟ್ಟ 14ವರೆಗೆ ಇಲ್ಲಾದ್ರೆ 8ರಿಂದ 10ಕ್ಕೆ ಚಾರಿತ್ರ ಮೋಹನೀಯದ 21 ಕರ್ಮಗಳನ್ನ ಯಾರು ಕ್ಷಯ ಮಾಡಿದ್ದಾರೋ, ಯಾರು ನಾಶ ಮಾಡಿದ್ದಾರೋ ಅವರಲ್ಲಿ ಕ್ಷಾಯಿಕ ಚಾರಿತ್ರ ಭಾವ ಇದೆ. ಅದು ಉತ್ಪತ್ತಿ ಅಪೇಕ್ಷಾದಿಂದ ಕ್ಷಪಕ ಶ್ರೇಣಿಯಲ್ಲಿ ಅದರ ಕಾರ್ಯ ಪ್ರಾರಂಭ ಇರುವುದರಿಂದ ಅದನ್ನೂ ಕೂಡ ಲೆಕ್ಕದಲ್ಲಿ ತಗೋತಾರೆ. ನಿಜವಾಗಲೂ ಪೂರ್ಣ ಚಾರಿತ್ರ ಭಾವ ಎಲ್ಲಿದೆ? ಕ್ಷಾಯಿಕ ಚಾರಿತ್ರ 12ರಲ್ಲಿ 21 ಕಷಾಯಗಳಿಲ್ಲ, 21 ಮೋಹನೀಯ ಕರ್ಮಗಳು ಇಲ್ಲ. ತಿಳಿದು? ಹಾಗಾಗಿ 12ರಿಂದ ಪೂರ್ಣ ರೂಪದಿಂದಿದೆ, 8ರಿಂದ ಅದರ ಕಾರ್ಯ ಪ್ರಾರಂಭ ಆಗಿದೆ. ಹಾಗಾಗಿ 8ರಿಂದ ಮುಂದೆ ಇದು ಕೂಡ ದಿಗಂಬರ ಮುನಿ ಮಹಾರಾಜರಲ್ಲಿ ಇರುತ್ತದೆ, ಅರಿಹಂತ ಭಗವಾನರಲ್ಲಿ ಇರುತ್ತದೆ ಕ್ಷಾಯಿಕ ಚಾರಿತ್ರ. ತಿಳಿದ್ರಿ? ತಿಳಿತು. ಚಾರಿತ್ರ ಭಾವ, ಭಾವ ಒಂದು ಜೋಡಿಸ್ಕೋಬೇಕು ನಾವಿಲ್ಲಿ ಎಲ್ಲಾ ಕಡೆ. ಕ್ಷಾಯಿಕ ಚಾರಿತ್ರ ಭಾವ ಕರ್ಮಗಳ ಕ್ಷಯದಿಂದ, ಅಂದ್ರೆ ಆ 21 ಕರ್ಮಗಳ ಕ್ಷಯದಿಂದ ಜೀವದಲ್ಲಿ ಕ್ಷಾಯಿಕ ಚಾರಿತ್ರ ಭಾವ ಉಂಟಾಗುತ್ತದೆ. ಇದನ್ನ ಕ್ಷಾಯಿಕ ಚಾರಿತ್ರ ಭಾವ ಅಂತ ಕರೀತಾರೆ. ಇನ್ನು ಕ್ಷಾಯೋಪಶಮಿಕ ಚಾರಿತ್ರ ಭಾವ ಯಾರಿಗೆ ಉಂಟಾಗುತ್ತದೆ? 1ನೇ ಗುಣಸ್ಥಾನ ಹಿಡ್ಕೊಂಡು ಎಲ್ಲಾರ್ಗಿ 1ನೇ ಗುಣಸ್ಥಾನದಿಂದ ಚಾರಿತ್ರ 12ನೇ ಗುಣಸ್ಥಾನ ನೋಡಿ, ಸಂಯುಕ್ತದ ಅಪೇಕ್ಷದಿಂದ ಹಿಡ್ಕೊಂಡ್ ಹೇಳು, ಸಂಯುಕ್ತದ ಅಪೇಕ್ಷೆ ಹಿಡ್ಕೊಂಡ್ ಹೇಳು. 8ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನವರೆಗೆ 5ರಿಂದ 4ನೇ ಗುಣಸ್ಥಾನದೊಳಗ ಚಾರಿತ್ರ ಇಲ್ಲ. 5ನೇ ಗುಣಸ್ಥಾನದಿಂದ ಶುರುವಾಗುತ್ತೆ. 5ನೇ ಗುಣಸ್ಥಾನದಿಂದ 5, 6, 7 5, 6, 7 ಈ 3ರಲ್ಲಿ ಕ್ಷಾಯೋಪಶಮಿಕ ಚಾರಿತ್ರ ಇದೆ. ಅದು ಪೂರ್ಣ ರೂಪದಿಂದ, ಸಕಲ ಚಾರಿತ್ರದ ರೂಪದಲ್ಲಿ 6 ಮತ್ತು 7
ಆಂಶಿಕ ಚಾರಿತ್ರ್ಯದ ರೂಪದಲ್ಲಿ 5ನೇ ಗುಣಸ್ಥಾನದಲ್ಲಿ ಕ್ಷಯೋಪಶಮಿಕ ಇರ್ತದೆ. ತಿಳಿದ್ರಿ? ಬಯ್ಯಾಡಿ ಈಗ ಪ್ರವೃತ್ತಿ ಅಪೇಕ್ಷೆಯಿಂದ ತಿಳ್ಕೊಬೇಕಾ? ಯಾವುದು ಪ್ರವೃತ್ತಿ? ಈಗ 6, 7ನೇವರೆಗೂ ಮಾತ್ರ ಇರುತ್ತೆ ಅಂತ, ಚಾರಿತ್ರ್ಯ ಇರುತ್ತಲ್ಲ 8, 6, 7ರಲ್ಲಿ ಕ್ಷಯೋಪಶಮಿಕ ಚಾರಿತ್ರ ಅಂತ ತಿಳ್ಕೊಬೇಕು. 8ರಲ್ಲಿ ಮುಂದೆ ನಮಗೆ 2 ಇರೋದು, ಒಂದು ಉಪಶಮ ಇರ್ತದೆ, ಇಲ್ಲ ಕ್ಷಾಯಿಕ ಇರ್ತದೆ. 7ರೊಳಗಡೆ ಕ್ಷಯೋಪಶಮ. ಕ್ಷಯೋಪಶಮಿಕ ಇರೋದು 7ರ ತನಕ ಮಾತ್ರ. ಸರಿ ಗುರುಜಿ. ಹೀಗೆ ಕ್ಷಯೋಪಶಮಿಕ ಚಾರಿತ್ರ ಭಾವವನ್ನ ತಿಳ್ಕೋಬೇಕು. ಮುಂದೆ ಕ್ಷಯೋಪಶಮಿಕ ಚಾರಿತ್ರ್ಯ ಭಾವದಲ್ಲಿ 2 ಭೇದ. ಒಂದು ದೇಶ ಸಂಯಮ ಕ್ಷಯೋಪಶಮಿಕ ಚಾರಿತ್ರ್ಯ ಭಾವ. ಗುಣಸ್ಥಾನ 5ನೇ ಗುಣಸ್ಥಾನ ವೃತ್ತಿ ಶ್ರಾವಕ. 2ನೇಯದು ಸಕಲ ಸಂಯಮ ಕ್ಷಯೋಪಶಮಿಕ ಚಾರಿತ್ರ್ಯ ಭಾವ. 6ನೇ ಗುಣಸ್ಥಾನವರ್ತಿ ಮುನಿಗಳು. ಕ್ಷಯೋಪಶಮಿಕ ಚಾರಿತ್ರ ಭಾವ 2 ಪ್ರಕಾರದಿದೆ. ಒಂದು ಸಕಲ ರೂಪದಿಂದ, ಇನ್ನೊಂದು ವಿಕಲ ರೂಪದಿಂದ ಇದೆ. ಅಂದ್ರೆ ದೇಶ ಸಂಯಮದ ರೂಪದಿಂದನೂ ಕ್ಷಯೋಪಶಮಿಕ ಚಾರಿತ್ರ ಇದೆ. ಮುನಿ ಮಹಾವ್ರತದ ರೂಪದಿಂದಲೂ ಸಕಲ ಸಂಯಮ ರೂಪದಿಂದ ಕೂಡ ಕ್ಷಯೋಪಶಮಿಕ ಚಾರಿತ್ರ ಇದೆ. 5ನೇ ಗುಣಸ್ಥಾನದೊಳಗೆ ಯಾರ್ಯಾರಿದಾರಲ್ಲ ಅವರಿಗಿರೋದು ಒಂದೇ ಚಾರಿತ್ರ ಭಾವ, ಕ್ಷಯೋಪಶಮ. 6 ಮತ್ತು 7ನೇ ಗುಣಸ್ಥಾನದಲ್ಲಿ ಯಾರ್ಯಾರಿದಾರಲ್ಲ ಅವರಿಗಿರೋದು ಕೂಡ ಕ್ಷಯೋಪಶಮಿಕ ಚಾರಿತ್ರ. ಮಾಡ್ಕೊಳ್ಳಿ, ಕ್ಷಯೋಪಶಮಿಕ ಭಾವದಲ್ಲಿ, ಕ್ಷಯೋಪಶಮಿಕ ಚಾರಿತ್ರ ಭಾವದಲ್ಲಿ 5ನೇ ಗುಣಸ್ಥಾನ, 6ನೇ ಗುಣಸ್ಥಾನ, 7ನೇ ಗುಣಸ್ಥಾನದ ಜೀವರು ಬರ್ತಾರೆ. 6, 7ರಲ್ಲಿ ದಿಗಂಬರ ಮುನಿ ಮಹಾರಾಜರಿದ್ದಾರೆ. 5ರಲ್ಲಿ ದೇಶವ್ರತಿ ಶ್ರಾವಕರಿದ್ದಾರೆ. ಹೀಗೆ ಇದು ಕ್ಷಯೋಪಶಮಿಕದ್ದಿದೆ. 7ನೇ ಗುಣಸ್ಥಾನದ ತನಕ ಅಂತ ತಿಳ್ಕೋಬೇಕು. ತಿಳಿತು? ಜ್ಞಾನ ಮತ್ತು ದರ್ಶನ ಗುಣದಲ್ಲಿ ಹಾಗೂ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ ಈ 5 ಲಬ್ಧಿ ರೂಪ ಗುಣಗಳಲ್ಲಿ 2 ಪ್ರಕಾರ. ಒಂದು ಕ್ಷಾಯಿಕ ಭಾವ, 2ನೇದು ಕ್ಷಯೋಪಶಮಿಕ ಭಾವ. ನೋಡ್ರಿ, ಇನ್ ಸಮ್ಯಕ್ತ್ವ ಮತ್ತು ಚಾರಿತ್ರದ ಬಗ್ಗೆ ಹೇಳಿದ ಮೇಲೆ ಚೇತನ ಗುಣದ ಬಗ್ಗೆ ಹೇಳ್ತಿದ್ದಾರೆ. ಜ್ಞಾನ ಗುಣ, ದರ್ಶನ ಗುಣ ಇವೆರಡು ಏನಂತ ಹೇಳಿದ್ದಾರೆ? ಚೇತನ ಗುಣ. ಇವುಗಳ ಜೊತೆಗೆ ಮತ್ತೆ ಯಾವ್ಯಾವ ಭಾವ ತಗೊಳ್ಳಿ ಅಂತ ಹೇಳಿದ್ದಾರೆ? ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಹೀಗೆ ಈ 5 ಲಬ್ಧಿಗಳನ್ನು ಕೂಡಿಸ್ಕೊಳ್ಳಿ. ಆಮೇಲೆ ಕೂಡಿಸ್ಕೊಂಡ ಮೇಲೆ ಇವಕ್ಕೆ ಸಮ್ಯಕ್ತ್ವ ಮತ್ತು ಚಾರಿತ್ರ ಅಂತ ಹಿಂದೆ ಹೇಳಿಬಿಟ್ಟಿದ್ದಾರೆ. ಸಮ್ಯಕ್ತ್ವ ಗುಣ 3 ಪ್ರಕಾರದಿಂದ ಇದೆ, 3 ಭಾವಗಳಲ್ಲಿ ಆಗ್ಲಿಕ್ಕೆ ಸಾಧ್ಯ ಇದೆ. ಉಪಶಮ, ಕ್ಷಯೋಪಶಮ, ಕ್ಷಾಯಿಕ. ಚಾರಿತ್ರ ಕೂಡ 3 ಪ್ರಕಾರದಿಂದ 3 ಭಾವಗಳಲ್ಲಿ ಆಗ್ಲಿಕ್ಕೆ ಸಾಧ್ಯ ಇದೆ. ಉಪಶಮ, ಕ್ಷಯೋಪಶಮ, ಕ್ಷಾಯಿಕ. ಹಾಗೇನೆ ಜ್ಞಾನ ಮತ್ತು ದರ್ಶನ ಗುಣಗಳು ಹಾಗೂ ದಾನ, ಲಾಭಾದಿ ಲಬ್ಧಿಗಳು 2 ಭಾವಗಳಿಂದ ಆಗ್ತವೆ. ಇವುಗಳಲ್ಲಿ ಉಪಶಮ ಭಾವ ಕಾರ್ಯ ಮಾಡುವುದಿಲ್ಲ, ಉಪಶಮ ಆಗುವುದಿಲ್ಲ. ಇವೇನು ಗುಣಗಳಿದಾವಲ್ಲ ಇವು ಉಪಶಮದಿಂದ ಆಗುವಂಥವುಗಳಲ್ಲ. ಕರ್ಮದ ಕ್ಷಯೋಪಶಮದಿಂದ ಆಗ್ತವೆ, ಇಲ್ಲ ಅಂದ್ರೆ ಕ್ಷಾಯಿಕದಿಂದ ಆಗ್ತವೆ. ಹೇಗಾಗ್ತವೆ? ಕ್ಷಯೋಪಶಮದಿಂದ ಆದ್ರೆ ಕೇವಲ ಜ್ಞಾನ ಆಗದೆ ಇರುವಕ್ಕಿಂತ ಮುಂಚೆ, ಆಗುವಕ್ಕಿಂತ ಮುಂಚೆ ಏನಿದೆ ಕ್ಷಯೋಪಶಮಿಕ ರೂಪದಲ್ಲಿ ಇರ್ತದೆ.
ಕೇವಲ ಜ್ಞಾನ ಆದ್ಮೇಲೆ ಅಥವಾ ಕರ್ಮಗಳ ನಾಶ ಆದ್ಮೇಲೆ ಕ್ಷಾಯಿಕ ರೂಪದಲ್ಲಿ ಇರ್ತವೆ. ನೋಡ್ರಿ, ಜ್ಞಾನ ಉಪಶಮ ಆಗುವುದಿಲ್ಲ, ಆಗುತ್ತೋ? ಇಲ್ಲ ಭಯ. ಅದಕ್ಕಾಗಿ ಜ್ಞಾನಾವರಣದ ಕ್ಷಯೋಕ್ಷಮ ಆಗಬಹುದು, ಜ್ಞಾನಾವರಣದ ಉಪಶಮ ಆಗುವುದಿಲ್ಲ, ಜ್ಞಾನಾವರಣದ ಕ್ಷಯ ಆಗಬಹುದು. ಹಾಗಾಗಿ ಎರಡೇ ಅವಸ್ಥೆ. ಜ್ಞಾನಗುಣವನ್ನ ಲೆಕ್ಕದಲ್ಲಿ ತೆಗೆದುಕೊಂಡು ನೋಡಿದ್ರೆ ಜ್ಞಾನಾವರಣದ ಕ್ಷಯೋಕ್ಷಮದಿಂದ ಮತಿ ಜ್ಞಾನಾದಿ ಗುಣಗಳು ಬರ್ತವೆ, ಜ್ಞಾನಾವರಣದ ಕ್ಷಯದಿಂದ ಕೇವಲ ಜ್ಞಾನ ಗುಣ ಬರ್ತದೆ. ದರ್ಶನ ಕೂಡ ಹಾಗೆ. ದರ್ಶನಾವರಣದ ಕ್ಷಯೋಪಶಮದಿಂದ ಚಕ್ಷು ಅಚಕ್ಷು ಅವಧಿಯಾದಿ ಗುಣಗಳು ಬರ್ತವೆ, ದರ್ಶನಾವರಣದ ಕ್ಷಯದಿಂದ ಕೇವಲ ದರ್ಶನ ಬರ್ತದೆ. ದಾನದ್ದು ಹಾಗೇನೆ. ಎಲ್ಲಿ ತನಕ ಕೇವಲ ಜ್ಞಾನ ಆಗಿಲ್ಲ ಅಲ್ಲಿ ತನಕ ಎಲ್ಲರಲ್ಲಿ ಇರುವಂತಹ ದಾನ ಲಾಭ ಎಲ್ಲಾ ಗುಣಗಳು ಕ್ಷಯೋಪಶಮಿಕ ಲಬ್ಧಿಗಳು. ಯಾರೇ ಪೈಲ್ವಾನ್ರಿದ್ದಾರೆ, 10 ಜನ ಬಂದ್ರು ಪೈಲ್ವಾನ್ಕಿ ಮಾಡ್ತಾರೆ ಅಂದ್ರೂ ಕೂಡ ಕ್ಷಯೋಪಶಮಿಕದ ಶಕ್ತಿನೇ ಇರೋದು, ಕ್ಷಯೋಪಶಮಿಕ ವೀರ್ಯ ಲಬ್ಧಿ ಇದೆ. ಎಷ್ಟೇ ಶ್ರೀಮಂತರಿದ್ದಾರೆ, ಎಂತ ಚಕ್ರವರ್ತಿ ಇದ್ದಾರೆ ಅಂದ್ರೂ ಕೂಡ ಕ್ಷಯೋಪಶಮಿಕ ಭೋಗ, ಕ್ಷಯೋಪಶಮಿಕ ಉಪಭೋಗ ಇತ್ಯಾದಿಗಳೆಲ್ಲ ಇರೋದು ಸಂಸಾರದಲ್ಲಿ. ಎಲ್ಲಿ ತನಕ ಇದೆ ಜೀವ ಕರ್ಮ ಸಹಿತವಾಗಿ, ಅಲ್ಲಿ ತನಕ ಈ ದಾನ ಲಾಭ ಇತ್ಯಾದಿಗಳು ಕ್ಷಯೋಪಶಮಜನ್ಯವಾದವುಗಳೇ ಇವೆ. ತಿಳಿತು? ಇನ್ನದ್ ಹೆಂಗ ಅನ್ನೋದಲ್ಲಿ ಹೇಳ್ತಾರೆ ನೋಡ್ರಿ, ಹೆಂಗ ಹೇಳ್ತಾರೆ. ಕ್ಷಾಯಿಕ ಭಾವ ಒಂದು ಕ್ಷಾಯಿಕ ಜ್ಞಾನ ಭಾವ, ಎರಡನೆಯದು ಕ್ಷಾಯಿಕ ದರ್ಶನ ಭಾವ ಮತ್ತು 5 ಲಬ್ಧಿಗಳಲ್ಲಿ ಕ್ಷಾಯಿಕ ದಾನ ಲಬ್ಧಿ ಭಾವ, ಕ್ಷಾಯಿಕ ಲಾಭ ಲಬ್ಧಿ ಭಾವ, ಕ್ಷಾಯಿಕ ಭೋಗ ಲಬ್ಧಿ ಭಾವ, ಕ್ಷಾಯಿಕ ಉಪಭೋಗ ಲಬ್ಧಿ ಭಾವ, ಕ್ಷಾಯಿಕ ವೀರ್ಯ ಲಬ್ಧಿ ಭಾವ. ಇನ್ ಕ್ಷಾಯಿಕ ಭಾವದಲ್ಲಿ ಎಲ್ಲ ಕರ್ಮಗಳ ನಾಶದಿಂದ ನೋಡಿ. ಕ್ಷಾಯಿಕ ಜ್ಞಾನ ಭಾವ ಬರಬೇಕು ಅಂದ್ರೆ ಜ್ಞಾನಾವರಣ ಕ್ಷಯ ಆಗ್ಬೇಕು. ಕ್ಷಾಯಿಕ ದರ್ಶನ ಭಾವ ಬರಬೇಕು ಅಂತಂದ್ರೆ ದರ್ಶನಾವರಣ ಕ್ಷಯ ಆಗ್ಬೇಕು. ಇನ್ನ ಕ್ಷಾಯಿಕ ದಾನ ಲಬ್ಧಿ ಸಿಗಬೇಕು, ಪ್ರಾಪ್ತ ಆಗಬೇಕು ಅಂದ್ರೆ ಯಾವ್ದು ನಾಶ ಆಗ್ಬೇಕು? ಲಾಭಾಂತರಾಯ ಕರ್ಮದ ನಾಶ ಆಗ್ಬೇಕು. ದಾನಾಂತರಾಯ ಕರ್ಮದ ನಾಶ ಆದಾಗ ಕ್ಷಾಯಿಕ ದಾನ ಪ್ರಾಪ್ತ ಆಗತ್ತೆ. ಲಾಭಾಂತರಾಯ ಕರ್ಮದ ನಾಶ ಆದಾಗ ಭೋಗಾಂತರಾಯ ಕರ್ಮದ ನಾಶದಿಂದ ಕ್ಷಾಯಿಕ ಭೋಗ, ಉಪಭೋಗ ಅಂತರಾಯ ಕರ್ಮದ ನಾಶದಿಂದ ವೀರ್ಯಾಂತರಾಯ ಕರ್ಮದ ನಾಶದಿಂದ ಇವೆಲ್ಲಾನು ಅಂತರಾಯ ಕರ್ಮದ ಈ 5 ಭಾವಗಳು ಬರಬೇಕು ಅಂದ್ರೆ ಅಂತರಾಯ ಕರ್ಮದ ನಾಶದಿಂದ ಬರುತ್ತದೆ. ದಾನ ಲಾಭ ಭೋಗ ಉಪಭೋಗ ವೀರ್ಯ. ವೀರ್ಯ ಅಂದ್ರೆ ಶಕ್ತಿ, ಉಪಭೋಗ ಅಂದ್ರೆ ಸಾಂಸಾರಿಕ ಭಾಷೆಯಿಂದ ನೋಡೋದಾದ್ರೆ ನಾವೇನ್ ಮೇಲಿಂದ ಮೇಲೆ ಬಳಸ್ತೇವಲ್ಲ ಇದೆಲ್ಲ ಉಪಭೋಗದ ವಸ್ತುಗಳು. ಆಹಾರ ಇತ್ಯಾದಿ ಬಳಸ್ತೇವಲ್ಲ ಅದು ಭೋಗದ ವಸ್ತು. ಲಾಭ ಅಂದ್ರೆ ನನಗೇನಾದ್ರೂ ಸಿಗ್ಬೇಕಾಗಿದೆ ಅಲ್ಲ ಅದು ಲಾಭ. ನಾನು ಇನ್ನೊಬ್ಬರಿಗೆ ಏನಾದ್ರೂ ಕೊಡ್ಬೇಕಾಗಿದೆ ಅಲ್ಲ ಅದು ದಾನ. ಇವೆಲ್ಲಾನು ನಮ್ಮ ಅಂತರಾಯ ಕರ್ಮದ ಕ್ಷಯೋಕ್ಷಮ ಎಷ್ಟಿದೆ ಆ ರೀತಿಯಾಗಿ ನಮಗ ಆಗ್ತಾ ಇದೆ. ನಾಶ ಅಂತರಾಯ ಕರ್ಮ ನಾಶ ಮಾಡಿದೆವು ಅಂದ್ರೆ ಅನಂತ ರೂಪದಿಂದ ಇದು ನಮ್ಮಲ್ಲಿ ಪ್ರಕಟ ಆಗ್ತದೆ ಗುಣಗಳು. ಮುಂದೆ ಕ್ಷಯೋಪಶಮಿಕ ಭಾವ, ಕ್ಷಯೋಪಶಮಿಕ ಜ್ಞಾನ ಭಾವ, ಕ್ಷಯೋಪಶಮಿಕ ದರ್ಶನ ಭಾವ. 5 ಲಬ್ಧಿಗಳಲ್ಲಿ ಕ್ಷಯೋಪಶಮಿಕ ದಾನ ಲಬ್ಧಿ ಭಾವ, ಕ್ಷಯೋಪಶಮಿಕ ಲಾಭ ಲಬ್ಧಿ ಭಾವ, ಕ್ಷಯೋಪಶಮಿಕ ಭೋಗ ಲಬ್ಧಿ ಭಾವ, ಕ್ಷಯೋಪಶಮಿಕ ಉಪಭೋಗ ಲಬ್ಧಿ ಭಾವ, ಕ್ಷಯೋಪಶಮಿಕ ವೀರ್ಯ ಲಬ್ಧಿ ಭಾವ. ಇನ್ನು ಕ್ಷಯೋಪಶಮಿಕ ಅಂದ್ರೆ ಅಲ್ಲಿ ಕರ್ಮ ನಾಶ ಆಗಿಲ್ಲ, ಇನ್ನು ಕ್ಷಯೋಪಶಮಿಕ ಅವಸ್ಥೆಯಲ್ಲಿದೆ. ಆ ಕರ್ಮ ಕ್ಷಯೋಕ್ಷಮ ಹೊಂದಿದಾಗ ನಮ್ಮಲ್ಲಿ ಯಾವುದು ಗುಣ ಪ್ರಕಟ ಆಗಿದೆ ಅವುಗಳನ್ನ ಕುರಿತು ಹೇಳ್ತಾರೆ. ಜ್ಞಾನಾವರಣ ಕರ್ಮದ ಕ್ಷಯೋಪಶಮದಿಂದ ಕ್ಷಯೋಪಶಮಿಕ ಜ್ಞಾನ, ದರ್ಶನಾವರಣ ಕರ್ಮದ ಕ್ಷಯೋಪಶಮದಿಂದ ಕ್ಷಯೋಪಶಮಿಕ ದರ್ಶನ. ನೋಡ್ರಿ, ಯಾರೇ ಎಷ್ಟೇ ಬ್ರಿಲಿಯಂಟ್ ಇದ್ದೇವೆ ಆ ವಿದ್ಯಾರ್ಥಿ ಬಹಳ ಔಟ್ ಆಫ್ 100 ತಗೊಂಡಿದ್ದಾನೆ ಅಂದ್ರೆ ಜ್ಞಾನ ಎಂತದಿದೆ ಅವ್ರದ್ದು? ಕ್ಷಯೋಪಶಮಿಕ ಇದೆ. ಅದು ಮಿಥ್ಯಾತ್ವ ಸಮ್ಯಕ್ತು ಆಮೇಲಿನ ವಿಷಯ.
ನುಸ್ತಾ ಜ್ಞಾನ ಹೆಂಗಿದೆ ಅಂದ್ರೆ ಕ್ಷಯೋಪಶಮಿಕಿದೆ, ಕ್ಷಾಯಿಕಿಲ್ಲ. ಕ್ಷಯೋಪಶಮಿಕ ದರ್ಶನ ಕಣ್ಣಿನಿಂದ ನೋಡುವುದು, ಉಳಿದ ಇಂದ್ರಿಯಗಳಿಂದ ನೋಡುವುದು, ಅವಧಿ ದರ್ಶನದಿಂದ ನೋಡುವುದು, ಈ ಮೂರು ಕೂಡ ಕ್ಷಯೋಪಶಮಿಕ ರೂಪದಿಂದ ಸಿಗ್ತವೆ. ಕಣ್ಣುಗಳು ಬಹಳ ಚುರುಕಾಗಿವೆ, ಕಿಲೋಮೀಟರ್ ದೂರದಲ್ಲಿರುವ ಸೂಕ್ಷ್ಮ ವಸ್ತುಗಳನ್ನು ಗ್ರಹಿಸ್ತಾರೆ ಅಂತಂದ್ರೆ ದರ್ಶನಾವರಣದ ಕರ್ಮದ ಕ್ಷಯೋಕ್ಷಮ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಅವಧಿ ದರ್ಶನ ಇದೆ, ಅವಧಿ ಜ್ಞಾನದ ಜೊತೆಗೆ ಅವಧಿ ದರ್ಶನ ಇರ್ತದೆ. ಅವಧಿ ದರ್ಶನ ಇದೆ ಅಂದ್ರೇನು ಕೂಡ ಅದು ದರ್ಶನಾವರಣದ ಕ್ಷಯೋಕ್ಷಮದಿಂದ ಉಂಟಾಗುವಂಥದ್ದಿದೆ, ಕ್ಷಯದಿಂದ ಅಲ್ಲ. ದರ್ಶನಾವರಣದ ಕ್ಷಯದಿಂದ ಯಾವುದು ಉಂಟಾಗ್ತದೆ? ಕೇವಲ ದರ್ಶನ. ಇನ್ನು ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ ಇವುಗಳು ಕೂಡ ಸಂಸಾರಿ ಜೀವರುಗಳಲ್ಲಿ ಎಲ್ಲಿ ತನಕ ಕೇವಲ ಜ್ಞಾನ ಆಗಿಲ್ಲ ಅಲ್ಲಿ ತನಕ ಇರುವಂತಹ ಜೀವಗಳಲ್ಲಿ ಅಂತರಾಯ ಕರ್ಮದ ಕ್ಷಯೋಪಶಮಿಕದ ಅವಸ್ಥೆ ಎಷ್ಟು ಇದೆಯೋ ಅಷ್ಟರ ಮಟ್ಟಿಗೆ ಅವರಲ್ಲಿ ಇವುಗಳು ಉಪಲಬ್ಧಿ ಆಗ್ತವೆ. ದಾನ ಕೊಡುವುದಾಗಲಿ, ಲಾಭ ಸಂಪಾದಿಸುವುದಾಗಲಿ, ಭೋಗದ ಸಾಮಗ್ರಿಗಳನ್ನು ಇಟ್ಟು ಉಪಯೋಗಿಸುವುದಾಗಲಿ, ಉಪಭೋಗದ ವಸ್ತುಗಳು ಇರುವುದಾಗಲಿ, ಶಾರೀರಿಕ ಶಕ್ತಿ, ಆತ್ಮಿಕ ಶಕ್ತಿಗಳು ಉಂಟಾಗುವುದಾಗಲಿ ಎಲ್ಲಾನು ಅಂತರಾಯ ಕರ್ಮದ ಕ್ಷಯೋಪಶಮ ನಾವು ಎಷ್ಟು ಮಾಡಿದ್ದೇವೆಯೋ ಅಷ್ಟೇ ಇರುವುದು. ತಿಳಿದ್ರಿ? ಸಮಯ ಆಗಿದೆ. ಸರಿ, ದಿನಮಾನ ಹೇಳಿ. ಹೇಳ್ರಿ ನಮ್ಮ ಏಜ್. ಹೇಳ್ರಿ. यदर्थमात्रापदवाक्यहीनं मया प्रमादात्यतिं किञ्चनोक्तं तन्मे च नित्या विददातु देवी सरस्वती केवलबोधलब्धिं बोधि समाधि परिणामशुद्धि स्वात्मोपलब्धि शिवसौख्यसिद्धि चिन्तामणिं चिन्तितस्तु दाने त्वामन्दे मानस्य ममास्तु देवी, त्वामन्दे मानस्य ममास्तु देवी। जय बोलो जिनवाणी माता की जय।